ಮೊದಲನೇದಾಗಿ ಮಹಾವತಾರ್ ಫೌಂಡೇಶನ್ ರೂವಾರಿಯಾದಂತ ರಂಗನಾಥ್ ಸರ್ಗೆ ಒಂದು ಆತ್ಮವಂದನೆಯನ್ನು ತಿಳಿಸ್ತೇನೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳ ಅವರ ಒಂದು ಸಾರಥ್ಯ ಈ ಒಂದು PMC ಅಂತ ಹೇಳಿ ಎಲ್ಲಾ ಕಡೆ ಅದು ಬರ್ತಾ ಇದೆ. ಜೊತೆಗೆ ಮಹಾವತಾರ್ ಫೌಂಡೇಶನ್ ಎಲ್ಲ ಪತ್ರಿಜಿ ಅವ್ರದ್ದು ಒಂದು ಕೃಪೆ ಅದು. ನಮ್ಗದು ಸಿಗ್ತಾ ಇರೋದೇ ಹೆಚ್ಚು. ನಾವೆಲ್ಲರೂ ಒಂದ್ ಕಡೆ ಸೇರಿದೀವಿ ಅಂತಂದ್ರೆ ಅಷ್ಟು ಅದ್ಭುತನೇ. ಯಾಕಂದ್ರೆ ಧ್ಯಾನ ಅನ್ನೋದು ನಾನಾ ರೀತಿಯಾಗಿವೆ, ವಿವಿಧ ರೂಪದಲ್ಲಿದ್ದಾವೆ. ಅಗದಿ ಸರಳವಾಗಿ ಹೇಳ್ಕೊಟ್ಟಂಥದ್ದು ಈ ಒಂದು ಆನಾಪಾನಸತಿ ಧ್ಯಾನ. ಅದಕ್ಕೆ ನಮ್ಮ ಗುರುಗಳು ಅಷ್ಟು ಸರಳ ಸುಲಭ ಅವ್ರು ಹೇಳಿದ್ರು. ಸುಲಭವಾಗಿ ನನ್ನನ್ನ ಅಂದ್ರೆ ನನ್ನ ಗುರು ಅಂತ ಸ್ವೀಕಾರ ಮಾಡ್ಬೇಡ್ರಿ ಅಂತಂದ್ರು. ಆದ್ರೂ ನಾವು ಗುರುಗಳು ಅಂತ ಹೇಳ್ತೀವಿ. ಯಾಕಂದ್ರೆ ಅವರಿಂದ ನಾವು ಕಲಿತಾ ಇದ್ದೀವಿ ಎಲ್ಲ ನಾವು ನೋಡ್ತಾ ಇದ್ದೀವಿ. ಸೊ ಅಂತಹ ಒಂದು ಗುರುಗಳಿಗೆ ಆತ್ಮ ಪ್ರಣಾಮವನ್ನು ಸಲ್ಲಿಸೋಣ. ಹಾಗೆ ಮದರ್ ಯೂನಿವರ್ಸ್ಗೂ ಕೂಡ ನಾವು ಆತ್ಮ ಪ್ರಣಾಮವನ್ನು ಸಲ್ಲಿಸುತ್ತಾ ಪಂಚಮಹಾಭೂತಗಳಿಗೂ ನಾವು ಆತ್ಮ ಪ್ರಣಾಮವನ್ನು ಸ್ವೀಕರಿಸ್ತಾ ನಿಮ್ಮೆಲ್ಲರ ಪ್ರೀತಿಯ ತಂದೆ ತಾಯಿ ಅವರಿಗೂ ಕೂಡ ನಾವು ಇಲ್ಲಿ ಇನ್ವೈಟ್ ಮಾಡಿಬಿಟ್ಟು ಅವರಿಗೂ ನಾವು ನಮನವನ್ನು ಸಲ್ಲಿಸೋಣ. ಮಾಸ್ಟರ್ಸ್, ಇಲ್ಲಿ ಕುಳಿತು ಧ್ಯಾನಕ್ಕಾಗಿ ಮತ್ತು ಒಂದು ಸತ್ಸಂಗವನ್ನು ನಾವೆಲ್ಲರೂ ಸೇರಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾವು ಸೇರಿದೀವಿ. ಪ್ರತಿದಿನ ಈ ಒಂದು ವೇದಿಕೆಯಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಕೆಲಸಗಳನ್ನ ಮಾಡ್ಕೊಂಡ್ಬಿಟ್ಟು, ಆಕ್ಚುಲಿ ರಾತ್ರಿ ಆದ್ರೂ ನಮ್ಗೆ ಸಮಯ ಸಿಗತ್ತಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದನ್ನ ನಡೆಸ್ತಾ ಇದ್ದಾರೆ ಈ ವೇದಿಕೆನ ಅಂತಂದ್ರೆ ರಿಯಲಿ ಅದು ಗ್ರಾಟಿಟ್ಯೂಡ್ ಹೇಳ್ಬೇಕು. ಆ ರೀತಿಯಾದಂತಹ ಒಂದು ಮಹಾವತಾರ್ ಫೌಂಡೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಎವ್ರಿ ಡೇ. ನನ್ಗೂ ಒಂದು ಅವಕಾಶ ಸರ್ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಾನು ಗ್ರಾಟಿಟ್ಯೂಡ್ ಹೇಳ್ತಾ ಈ ಒಂದು ವಿಷಯ ಆತ್ಮಾವಲೋಕನ ಆಗ್ಬೇಕು ಅಂದ್ರೆ ವಿವಿಧ ರೂಪದಲ್ಲಿ ಆಗ್ತಾ ಇರತ್ತೆ ಮಾಸ್ಟರ್ಸ್. ಏನಿದು ಆತ್ಮಾವಲೋಕನ ಅಂತಂದ್ರೆ ನಾವೆಲ್ಲ ಬಂದಿರೋದು ಈ ಭೂಮಿಗೆ ಯಾಕೆ ಬಂದ್ವಿ? ಅದು ಫಸ್ಟ್ ಕ್ವಶನ್ ನಮಗೆ. ಯಾಕೆ ಬಂದಿರ್ಬೇಕು ನಾವು ಈ ಭೂಮಿಗೆ? ಬರ್ದೇ ಇದ್ರೆ ನಡೀತಿತ್ತ? ಯಾಕೆ ಬಂದಿದ್ದೀವಿ ಅನ್ನೋದು ಮೊದಲೇ ಒಂದು ಕ್ವಶನ್. ಎಸ್ ಮಾಸ್ಟರ್ಸ್, ಇಲ್ಲಿ ಈ ಒಂದು ಭೂಲೋಕ, ಈ ಭೂಮಿ ಅಂದ್ರೆ ಇದೊಂದು ಕರ್ಮಭೂಮಿ ಇದ್ದಂಗೆ. ನಾವೆಲ್ಲ ಒಂದು ಕೆಲಸ ಮಾಡಕ್ಕೆ ಬಂದಿದೀವಿ. ಆ ಕೆಲಸ ಹೇಗೆ ಅಂತಂದ್ರೆ ಅದಕ್ಕೆ ನಾವ್ ಹೇಳ್ತೀವಿ ಕರ್ಮ ಅಂತ ಹೇಳ್ತೀವಿ. ಈ ಕರ್ಮವನ್ನು ಮಾಡಕ್ಕೆ ಕರ್ಮಭೂಮಿಗೆ ಬರ್ಬೇಕು ವಿನಃ ಬೇರೆ ಯಾವ ಲೋಕದಲ್ಲೂ ಇದನ್ನ ಮಾಡಕ್ಕಾಗಲ್ಲ. ಹಂಗಾಗಿ ಕರ್ಮಭೂಮಿಗೆ ನಾವು ಬಂದಿದೀವಿ ಅಂದ್ರೆ ನಮ್ಮ ಕೆಲಸ ಏನು, ಕರ್ಮ ಮಾಡ್ತಾನೆ ಇರ್ಬೇಕು ಅಂತ ಹೇಳಿ ಗುರುಗಳು ಸಾಕಷ್ಟು ರೀತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ. ಪತ್ರಿಜಿ ಗುರುಗಳು, ನೀನ್ ಕೆಲಸ ಮಾಡ್ತಾನೆ ಇರ್ಬೇಕು. ಯಾವುದ್ರಲ್ಲೂ ಅಂದ್ರೆ ನನ್ಗೆ ಈ ಕೆಲಸ ಮಾಡಕ್ ಆಗಲ್ಲ, ನಾನು ತಪ್ಪಿಸ್ಕೊಳ್ತೀನಿ, ಆ ತರ ಇರಬಾರ್ದು. ನಿನ್ನ ಒಂದು ಕೆಲಸ ಏನಿದೆ, ನಿನ್ನ ಕರ್ಮ ಏನಿದೆ ನಿರಂತರ ಮಾಡ್ತಾ ಇರು ಅಂತ ಹೇಳಿದ್ದಾರೆ. ಹಾಗಾಗಿ ಇದರಲ್ಲಿ ಏನಿದು ಕರ್ಮಗಳನ್ನು ಮಾಡ್ತಾ ಅಂತಂದ್ರೆ ನಮ್ಮ ಆತ್ಮದ ಉದ್ಧಾರಕ್ಕಾಗಿ ನಾವಿಲ್ಲಿ ಮರಳಿ ಜನ್ಮವನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಮಾಸ್ಟರ್ಸ್. ಮರಳಿ ಜನ್ಮ ತೆಗೆದುಕೊಂಡು ಬರ್ತಾ ಇದ್ದಾಗ ಸ್ಟಾರ್ಟಿಂಗ್ ಇಂದ ಒಂದು 300-400 ಜನ್ಮಗಳ ತೆಗೆದುಕೊಳ್ಳೋದ್ರೊಳಗೆ ಎಷ್ಟೋ ರೀತಿಯಾದಂತಹ ನಾವು ಬೇಡವಾದದ್ದು ಬೇಕಾದದ್ದು ಎಲ್ಲಾ ರೀತಿಯಾದಂತಹ ಕರ್ಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಧ್ಯಾನ ಅನ್ನೋದು ಸಿಗತ್ತೆ. ಎಲ್ಲಾ ನಮ್ಗೆ ನಾನು ಕಲಿತಾ ಇದ್ದೀವಿ ಇಲ್ಲಿ ಪಾಠ. ಈ ಕರ್ಮಭೂಮಿನಲ್ಲಿ ಪಾಠವನ್ನು ಕಲಿಯಲಿಕ್ಕೆ ಈ ಲೆಸನ್ಸ್ ಅನ್ನೋದು ಒಂದೊಂದು ಜನ್ಮಕ್ಕೂ ಒಂದೊಂದು ರೀತಿಯಾದಂತ ಪಾಠಗಳಿರತ್ತೆ. ಹಾಗಾಗಿ ಆ ಪಾಠಗಳನ್ನ ಕಲಿತಾ ಇರ್ತೀವಿ, ಮತ್ತೆ ತಪ್ಪುಗಳನ್ನು ಅಥವಾ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೂ ಇರ್ತೀವಿ. ಮತ್ತೆ ಅದನ್ನ ಸರಿಪಡಿಸ್ಕೊಳಕ್ಕೆ ಇಲ್ಲ ನನಗೆ ಬೇಕು, ಇನ್ನೂ ಜೀವನ ಬೇಕು, ಜನ್ಮ ಬೇಕು ಅಂತ ಬಂದಿದೀವಿ ಮಾಸ್ಟರ್ಸ್. ಇವಾಗ
ಧ್ಯಾನ ಸಿಕ್ಕಿದೆ. ಇದು ನಮ್ಮ ಒಂದು ಕಾನ್ಸೆಪ್ಟ್ ಇವತ್ತಿಂದು. ಇಲ್ಲಿ ಧ್ಯಾನ ಸಿಕ್ಕಿದೆ ಹಂಗಂದ್ರೆ ಧ್ಯಾನ ಇವಾಗ ಸಿಕ್ಕಿದೆಯಾ ಅಥವಾ ಪಾಸ್ಟ್ ಲೈಫ್ ಇಂದ ಏನಾದ್ರೂ ನಾವು ಮಾಡ್ಕೊಂಡ್ ಬಂದಿದೀವ ಅನ್ನೋದು ನಮಗೆ ಗೊತ್ತಿರಲ್ಲ. ಇವತ್ತು ನಮಗೆ ಒಂದು ಧ್ಯಾನ ಸಿಕ್ಕಿದೆ ಅಂತಂದ್ರೆ ಸಾಕಷ್ಟು ನಾವಿದನ್ನ ಎಷ್ಟು ಅಂದ್ರೆ ಕೃತಜ್ಞತೆ ಹೇಳ್ಬೇಕು. ಅಯ್ಯೋ ನನಗೆ ಇವತ್ತಾದ್ರೂ ಸಿಕ್ಕಿದೆ ಅಲ್ಲ ಅಂತ ಹೇಳಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬ ಮಾಸ್ಟ್ರಿಗೆ ಅವರು ಒಂದು 41ನೇ ವಯಸ್ಸಿನಲ್ಲಿ ಅವರಿಗೆ ಧ್ಯಾನ ಸಿಕ್ತಂತೆ. ಸಿಕ್ಕಾಗ ಒಂಥರ ಖುಷಿ. ಅವ್ರು ಏನೋ ಹುಡುಕ್ತಾ ಇದ್ದಾರೆ, ಏನೋ ನಡೀತಾ ಇದೆ ನನ್ನಲ್ಲಿ ಅಂತ ಹೇಳಿ ಸ್ವಲ್ಪ ತಿಂಗಳುಗಳಿಂದ ವರ್ಷಗಳಿಂದ ಅನಿಸ್ತಾ ಇತ್ತಂತೆ. ನನ್ನಲ್ಲಿ ಏನೋ ಚೇಂಜಸ್ ಆಗಬೇಕಾಗಿದೆ, ಬಟ್ ನಾ ಏನ್ ಹುಡುಕ್ತಾ ಇದ್ದೀನಿ ಅದು ನನಗೆ ಏನು ಗೋಚರ ಆಗ್ತಾ ಇಲ್ಲ, ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಏನೋ ಹುಡುಕ್ತಾ ಇದ್ದೀನಿ. ಇದು ಯಾಕೆ ಅನ್ನಿಸ್ತು ಅಂದ್ರೆ ಅವರು ತಮ್ಮ ಕಾರ್ಯಗಳಲ್ಲಿ ಅಂದ್ರೆ ಪ್ರತಿನಿತ್ಯದ ಏನೋ ಕೆಲಸ ಆಗಿರ್ಬೋದು, ಅವ್ರದ್ದು ಆಫೀಸ್ ಕೆಲ್ಸನೋ, ಮನೆ ಕೆಲ್ಸನೋ, ಇನ್ನೇನೋ ಹೊರಗಡೆ ತಮ್ದು ಪರ್ಸನಲ್ ಕೆಲ್ಸನೋ, ಇದು ಎಲ್ಲ ಆದ್ಮೇಲೂ ಕೂಡ ಎಲ್ಲೋ ಮಿಸ್ಸಿಂಗ್ ಹೊಡಿತಾ ಇದೆ ಅಂತ ಹೇಳಿ ಅವರಿಗೆ ಯೋಚನೆಗಳು ಬರ್ತಾ ಇದ್ವಂತೆ. ಎಲ್ಲೋ ಮಿಸ್ ಹೊಡಿತಾ ಇದೆ, ಏನೋ ಬಿಡ್ತಾ ಇದ್ದೀನಿ ನಾನು, ಏನೋ ಬರ್ಬೇಕಾಗಿದೆ ನನಗೆ, ಏನೋ ಕೆಲಸ ಮಾಡ್ಬೇಕಾಗಿದೆ ಅಂತ ಹೇಳಿ ಇದು ಬಂದಾಗ ಅವರಿಗೆ ಗೊತ್ತಾಗ್ತಾ ಇಲ್ಲ. ಪ್ರತಿದಿನ ಅದೇ ಆಗ್ತಾ ಇದೆ ಅವರಿಗೆ. ನನಗಿನ್ನೂ ಟೈಮ್ ಇದೆ, ನಾನೇನೋ ಬೇಕಾಗಿದೆ ಅಂತ. ಹಿಂಗೆ ಒಬ್ರು ಗುರ್ತಿರೋರು ಹೇಳಿದ್ರಂತೆ, ಈ ತರ ಧ್ಯಾನ ಇದೆ, ಬಾ ಹೋಗೋಣ ಅಂತ ಹೇಳಿ. ಅವ್ರಿಗೆ ಇಲ್ಲ ನಾನು ನಿನ್ನೆ ಅಲ್ಲಿ ಧ್ಯಾನ ಎಲ್ಲ ನನಗಲ್ಲ ಅದು ಅಂತ ಹೇಳಿ ಅನಿಸ್ತಂತೆ. ಈ ಧ್ಯಾನ ಎಲ್ಲ ಮಾಡ್ಬೇಕಂದ್ರೆ ಇನ್ನೂ ವಯಸ್ಸಾದವ್ರು ಮಾಡೋದು ಅಂತ ಹೇಳಿ ಅವರು ಅನ್ಕೊಂಡ್ರಂತೆ. ಕರ್ದಿದ್ದಾರೆ ಬಿಡು, ಹ್ಞೂ ಅಂತೇಳಿ ಬಂದ್ಬಿಟ್ಟಿದ್ದಾರೆ. ಬಟ್ ಮೈಂಡ್ ಅಲ್ಲಿ ಒಪ್ಕೊಂಡಿಲ್ಲ. ಬಿಡು, ನನ್ಗಿನ್ನೂ ಏನಿದೆ ಕಲಿಯಕ್ಕೆ, ಕಲಿಬೇಕು, ಫಾಸ್ಟ್ ಆಗಿ ಏನೋ ಕಲಿಯಕ್ಕಿದೆ ನನಗೆ ಅಂತ ಹುಡುಕಿ ಕೊನೆಗೆ ಅವ್ರಿಗೆ ಬಂತು ಮೈಂಡ್ ಅಲ್ಲಿ. ಅವ್ರು ಯಾಕೋ ನನಗೆ ಧ್ಯಾನಕ್ಕೆ ಬಾ ಅಂತ ಕರೆದ್ರು ಅಂತ ಹೇಳಿ ಅವತ್ತು ಅವರಿಗೆ ಕಾಲ್ ಮಾಡ್ಬಿಟ್ಟು ನನ್ಗೆ ಧ್ಯಾನದ ಬಗ್ಗೆ ಹೇಳಿದ್ರಲ್ಲ, ಇನ್ನೂ ಸ್ವಲ್ಪ ಮಾಹಿತಿ ಕೊಡ್ತೀರಾ ಅಂತ ಹೇಳಿದ್ರೆ, ಸರಿ ಬಿಡು, ನಾನೇ ಬಂದು ಮನೆಗ್ ಬರ್ತೀನಿ ಅಂತ ಹೇಳ್ಬಿಟ್ಟು ಧ್ಯಾನ ಹೀಗಿದೆ ಅಂತ ಹೇಳಿ ಅವತ್ತು ಹೇಳ್ಕೊಟ್ಟು ಹೋದ್ರು. ಅವ್ರಿಗೆ ಸ್ವಲ್ಪ ಎಲ್ಲೋ ಅನಿಸ್ತು, ನಾನು ಏನೋ ಕೇಳ್ತಾ ಇರೋದು ಇದೇನಾ, ಏನೋ ಬೇಕಾಗಿದೆ ಅಲ್ಲ ನನಗೆ, ಏನೋ ಬಿಡು, ಅವ್ರು ಹೇಳಿದ್ದಾರೆ, ನೋಡೋಣ. ಮತ್ತೆ ನಾಳೆ ಕರೆದಿದ್ದಾರೆ, ಪಿರಮಿಡ್ಗೆ ಹೋಗೋಣ. ಸರಿ, ಪಿರಮಿಡ್ಗೆ ಹೋದಾಗ ಅಲ್ಲಿ ಕೂಡ್ಸಿದ್ರಂತೆ. ಕೂಡ್ಸಿದ ತಕ್ಷಣ ಪಿರಮಿಡ್ ಅಲ್ಲಿ ಫಸ್ಟ್ ಟೈಮ್ ಅವರಿಗೆ ಒಂದು ವಿಷನ್ ಬಂತು. ಏನೋ ಒಂದು ದೃಶ್ಯಗಳು, ಕಲರ್ಸ್, ಇನ್ನೇನೋ ಕಾಣಿಸ್ತಾ ಇದೆ. ಫಸ್ಟ್ ಸಿಟ್ಟಿಂಗ್ ಅಲ್ಲಿ ಆಯ್ತು ಅವರಿಗೆ. ಅದೆಲ್ಲ ನೋಡ್ಕೊಂಡ್ಬಿಟ್ಟು, ಎಸ್, ನಾನು ಏನೋ ಆಲೋಚನೆ ಮಾಡ್ತಾ ಇದ್ನಲ್ಲ, ಇದೇ ಇರಬಹುದಾ, ಇದನ್ ಮಾಡ್ತಾ ಇದ್ರೆ ಏನೋ ಸಿಗತ್ತೆ. ಆಗ ಅವ್ರ ಫ್ರೆಂಡ್ ಹತ್ರ, ಅವ್ರೇನ್ ಕರ್ಕೊಂಡು ಹೋಗಿದ್ರಲ್ಲ, ಅವ್ರ ಹತ್ರ ವಿಚಾರ ಮಾಡಿದಾಗ ಅವ್ರು ಹೇಳಿದ್ರಂತೆ, ಎಸ್, ನೀನು ಕರೆಕ್ಟ್ ಆಗಿ ಬಂದಿದೀಯಾ. ಧ್ಯಾನ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕು. ಯಾರ್ ಕೆಲ್ಸ ಮಾಡ್ತಾ ಇದಾರೋ, ಹೊರಗಡೆ ಹೋಗಿ ಅಥವಾ ಮನೆಯಲ್ಲೇ ಇದ್ದಾರೋ, ಚಿಕ್ಕವರಿದ್ದಾರೋ, ದೊಡ್ಡವರಿದ್ದಾರೋ, ಅಥವಾ ವೃದ್ಧರಿದ್ದಾರೋ, ಆರೋಗ್ಯವಂತರೋ, ಅನಾರೋಗ್ಯರೋ, ಯಾರೇ ಇರ್ಲಿ, ಅವ್ರಿಗೆ ಧ್ಯಾನ ಹೇಳ್ಕೊಡ್ಬೇಕು ಮತ್ತು ಅವ್ರು ಧ್ಯಾನ ಮಾಡ್ಬೇಕು. ನಾವು ಬಂದಿರೋದು ಪ್ರತಿಯೊಬ್ಬ ಮನುಷ್ಯನಿಗೂ ಧ್ಯಾನ ಬೇಕು ಅಂತ ಹೇಳಿ ಅವರು ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರಂತೆ. ಅರ್ಥ ಆಯ್ತು ಅವನಿಗೆ. ಇಲ್ಲ, ಏನೋ ಇದೆ ಇದ್ರಲ್ಲಿ, ನಾನ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಪ್ರತಿದಿನ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೆ. ಧ್ಯಾನ ಮಾಡ್ತಾ 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 ಅವರು ಮಾಸ್ಟರ್ಸ್ಗೆಲ್ಲ, ಅಂದ್ರೆ ಯಾರು ಕಲ್ಸ್ಕೊಡ್ತಾ ಇರ್ತಾರೆ ಮಾಸ್ಟರ್ಗೆ, ಅಲ್ಲಿ ಹೋಗಿ ಜಾಯಿನ್ ಆಗ್ತಾ ಇದ್ರು. ಆಫ್ಲೈನ್ ಕ್ಲಾಸಸ್, ಆನ್ಲೈನ್ ಕ್ಲಾಸಸ್ ಎಲ್ಲಾ ತಗೊಳ್ತಾ ಇದ್ದಾಗ ಅವರಿಗೆ ಬರುವಂತಹ ವಿಷನ್ಸ್ ತುಂಬಾ ಆಯ್ತು.
ಏನಾಗ್ಬಿಟ್ರು ಅಂತಂದ್ರೆ ಏನೋ ಇದೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ಅವ್ರಿಗೆ. ಎವ್ರಿ ಡೇ ಅವರಿಗೆ ಒಂದು ಹ್ಯಾಪಿನೆಸ್ ಅನ್ನೋದು ಸಿಗ್ತಾ ಇದೆ. ನೋಡಿ, ಧ್ಯಾನಕ್ಕೆ ಬಂದು ಹೊಸದ್ರಲ್ಲಿ ಇದೆಲ್ಲಾ ನಡೆದ್ಮೇಲೆ ಕೊನೆಗೆ ಅವರು ಒಂದು ಗ್ಯಾಪ್ ತಗೊಂಡ್ರಂತ. ಗ್ಯಾಪ್ ತಗೊಂಡಾಗ ಬಿಡು ನಾಳೆ ಅಟೆಂಡ್ ಆಗೋಣ, ನಾಳೆ ಹೋಗೋಣ ಪಿರಮಿಡ್ಗೆ, ಇನ್ಯಾವತ್ತು ಹೋಗೋಣ, ಬಿಡು ಇವತ್ತಾಗಲ್ಲ ಅನ್ಕೊಂಡು ಸ್ವಲ್ಪ ಅವ್ರ ಕೆಲಸದಲ್ಲಿ ಜಾಸ್ತಿ ಇನ್ವಾಲ್ವ್ ಆದ್ರು. ಅಯ್ಯೋ ಆದ್ರೂ ಅನಿಸ್ತಾ ಇದೆ ಧ್ಯಾನ ಮಾಡ್ಬೇಕಲ್ವಾ ಅಂತ ಹೇಳಿ. ಅವಾಗ ಅವ್ರ ಫ್ರೆಂಡ್ ಕೂಡ ಹೇಳ್ದ, ಆನ್ಲೈನ್ ಅಲ್ಲಿ ಕೂಡ ಇದು ಬರ್ತಾ ಇರತ್ತೆ, ಪಿರಮಿಡ್ ಬಗ್ಗೆ ತಿಳ್ಕೊ ಅಂತೇಳಿ ನಾಲೆಜ್ ಕೊಡ್ತಾ ಇದ್ರ. ಅವಾಗ ಮತ್ತೆ ಪಿರಮಿಡ್ ಬಗ್ಗೆ ನೋಡಿ ಯಾಕೆ ಪಿರಮಿಡ್ ಧ್ಯಾನ ಮಾಡ್ಬೇಕು ಎಲ್ಲಾ ಅಂದ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡಿದ್ರು. 1 ತಿಂಗಳನೋ 1.5 ತಿಂಗಳೋ ಗ್ಯಾಪ್ ತಗೊಂಡ್ಮೇಲೆ ಅವ್ರಿಗೆ ಏನೋ ಅನ್ಸ, ಇಲ್ಲ ನಾನು ಬಹಳ ಮಿಸ್ ಮಾಡ್ಕೊಂತಿದೀನಿ, ಇನ್ಮೇಲ್ ಬಿಡ್ಬಾರ್ದು ಅಂತ ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರಂತೆ. ನೋಡಿ ಮಾಸ್ಟರ್ಸ್, ಮಾಡ್ತಾ ಅವರಿಗೆ ಮತ್ತೆ ವಿಷನ್ಸ್ ಇನ್ನೇನು ಅವರಿಗೆ ಎಲ್ಲಾ ಬಂದಾಗ ಅದೇ ರೀತಿ ಖುಷಿ ಪಡೋದು. ಈ ರೀತಿ ಅಲ್ಲಿ ಕ್ಲಾಸ್ಗಳಲ್ಲಿ ಮಾಸ್ಟರ್ಸ್ ಏನ್ ಹೇಳ್ತಿದ್ದಾರೆ ಅಂದಾಗ ಅಂದ್ರೆ ಆತ್ಮದ ಅವಲೋಕನ ಮಾಡ್ಕೊಳಕ್ಕೆ ನೀವು ಕ್ಲಾಸ್ ಅಲ್ಲಿದ್ದೀರಾ. ಈ ಆನಾಪಾನಸತಿ ಧ್ಯಾನ ಅನ್ನೋದು ಆತ್ಮಾವಲೋಕನಕ್ಕೆ ಅಂತ ಹೇಳಿ ಹೇಳ್ತಾ ಇದ್ರು ಒಂದು ದಿನ. ಹೌದು, ಆತ್ಮಾವಲೋಕನ ಮಾಡ್ಕೊಳ್ಳೋದಂದ್ರೆ ಏನು ಅಂತ ಹೇಳಿ ಇವ್ರ ಕ್ವಶನ್ ಆಗಿತ್ತು. ಕೇಳಿದ್ರಂತೆ, ಆತ್ಮಾವಲೋಕನ ಏನ್ ಸರ್ ಇದು ಆತ್ಮಾವಲೋಕನ? ಆತ್ಮಾವಲೋಕನ ಅಂದ್ರೆ ಆತ್ಮ ಈ ಭೂಮಿಗೆ ಒಂದು ಜನ್ಮ ತಗೊಂಡು ಬರ್ಬೇಕು ಅಂದ್ರೆ ನಾನಾ ರೀತಿಯಾದಂತಹ ಅನುಭವಗಳನ್ನು ತಗೊಂಡು ಆಮೇಲೆ ಧ್ಯಾನ ಅನ್ನೋದು ಹುಡುಕೊಂಡು ಬರುತ್ತೆ. ಇಲ್ಲಪ್ಪ, ನಾನು ಇನ್ನೇನಾದ್ರೂ ಕಲಿಯೋಕ್ಕಿದ್ರೆ ಒಳ್ಳೆಯ ಪಾಠಗಳನ್ನ ಕಲಿಬೇಕು, ಧ್ಯಾನ ಅನ್ನೋದು ಮಾಡ್ಬೇಕು ಅನ್ನೋದು ಒಂದ್ ಟೈಮಲ್ಲಿ ಸಿಗತ್ತೆ. ಅದಕ್ಕೆ ನಾವು ಎಲ್ರು ಇಲ್ಲಿ ಸೇರಿದೀವಿ. ಇನ್ನ ನಮ್ಮ ಆತ್ಮಕ್ಕೆ ಏನ್ ಬೇಕಾಗಿದೆ ಅಂತ ಇಟ್ಕೊಂಡ್ ಬಂದಿದೆ ಅಲ್ವಾ, ಗೊತ್ತು, ಗುರಿ, ಉದ್ದೇಶ ಅನ್ನೋದು ಏನು ಇಟ್ಕೊಂಡ್ ಬಂದಿದೆಯಲ್ಲ ಅದನ್ನ ತಿಳ್ಕೋಬೇಕು. ಅದನ್ನ ತಿಳ್ಕೊಂಡಾಗ ಅದ್ರ ಬಗ್ಗೆ ಅವಲೋಕನೆ ಮಾಡಕ್ಕೆ ನಮಗೆ ಸಿಗತ್ತೆ. ನಾವು ಅದನ್ನ ಅವಲೋಕನ ಮಾಡ್ಬೇಕು. ಏನಿದು, ನಾನು ಏನಕ್ಕೆ ಬಂದಿದ್ದೀವಿ, ಏನ್ ಮಾಡಕ್ಕಿದೆ ನಾನು ಬಂದು ಇಲ್ಲಿ, ಆಮೇಲೆ ಯಾವ ಸಾಧನೆ ಹೇಗೆ ಪ್ರತಿಯೊಂದಕ್ಕೂ ನಮ್ಮ ಆತ್ಮ ಹೇಳಿಕೊಡತ್ತೆ, ತಿಳಿಸಿಕೊಡತ್ತೆ. ಆತ್ಮದಲ್ಲಿ ಏನ್ ವಿಚಾರ ಇಟ್ಕೊಂಡು ಆ ಆತ್ಮ ಇಲ್ಲಿ ಭೂಮಿಗೆ ಈ ಶರೀರವನ್ನು ತೆಗೆದುಕೊಂಡು ಬಂದಿದೆ, ಇದನ್ನ ತಿಳ್ಕೋಬೇಕು, ಇದನ್ನ ಅವಲೋಕನೆ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಅಂತ ಮಾಸ್ಟರ್ ಹೇಳಿದ್ರು. ಮಾಸ್ಟರ್ಸ್, ಈ ಅವಲೋಕನ ಅನ್ನೋದು ಹೀಗಿದೆ, ನಮ್ಮ ಆತ್ಮವನ್ನು ನಾವು ಅವಲೋಕಿಸುವುದು. ಎಲ್ಲರೂ ಧ್ಯಾನ ಮಾಡ್ತಾರಂತ ಕುತ್ಕೊಂಡು ಧ್ಯಾನ ಮಾಡ್ತೀವಿ ಅಷ್ಟೇ. ಆದ್ರೆ ಇದರಲ್ಲೂ ಕೂಡ ನಾವೇನ್ ತಿಳ್ಕೋಬೇಕು ಅಂತಂದ್ರೆ ಯಾಕೆ ಮಾಡ್ಬೇಕು ಕ್ವಶನ್. ಸೊ ನಾನು ಯಾಕೆ ಬಂದಿದ್ದೀನಿ, ಇದು ಎಲ್ಲ ನಾವು ಬೇಸಿಕ್ ನಾವು ತಿಳ್ಕೊಳ್ಳೇಬೇಕು. ಆ ಮಾಸ್ಟರ್ ಇದನ್ನ ತಿಳ್ಕೊಳ್ತಾ ಅವಲೋಕನ ಆಗ್ತಾ ಇದೆ ಅವರಿಗೆ. ಎವ್ರಿ ಡೇ ನಾನು ಏನ್ ಹೇಳ್ದೆ ಇವಾಗ ಅಂದ್ರೆ ಅವರಿಗೆ ವಿಷನ್ ಕಾಣಿಸ್ತಾ ಇದೆ. ಮಾಸ್ಟರ್ಸ್, ನಿಮಗೆ ಇದರಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಒಂದು ಲೆಸನ್ ಕಲಿಯಕ್ ಬಂದಿದ್ದೀವಿ. ಈ ಒಂದು ಜನ್ಮದಲ್ಲಿ ನೀನು ಒಂದು ಸಾಧನೆಗೆ ಬಂದಿದೀಯಾ ಅಂತ ಹೇಳಿ ಆ ಆತ್ಮಾವಲೋಕನ ಮಾಡ್ಕೊಂಡಾಗೆ ಗುರುತಾಗತ್ತೆ. ಓಹೋ, ನಾನಿನ್ನ ರೆಡಿ ಆಗ್ಬೇಕು, ನೆಕ್ಸ್ಟ್ ಏನ್ ಮಾಡಕ್ ಬಂದಿದ್ದೀನೋ ಅದಕ್ಕೆ ನಾನು ರೆಡಿ ಆಗ್ಬೇಕು ಅಂತ ಹೇಳಿ ತಿಳ್ಕೊಂಡು ಆ ಮಾರ್ಗದಲ್ಲಿ ಹೋಗುವುದು ಆತ್ಮಾವಲೋಕನ. ಹೌದಾ? ಸಾಧನೆಯ ಮಾರ್ಗದಲ್ಲಿ ಹೋಗೋದು ಆತ್ಮಾವಲೋಕನ. ನಾನು ಇಷ್ಟೊತ್ತು ಒಂದು ಕತೆ ಹೇಳಿದ್ನಲ್ಲ ಆ ಮಾಸ್ಟ್ರದು, ಹೀಗೆ ಸ್ಟಾರ್ಟರ್ಸ್ ಯಾರು ಬಂದಿರ್ತಾರೋ ಮಾಸ್ಟರ್ಸ್ಗಳು ಅವರಿಗೆ ಆ ವಿಷನ್ಸ್ ತೋರಿಸ್ತಾ ಇರ್ತಾರೆ. ಆ ವಿಷನ್ಸ್ ತೋರಿಸಿದಾಗ ಏನಾಗುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಧ್ಯಾನದಲ್ಲಿ ಸಾಕಷ್ಟು ನನಗೇನೋ ಸಿಗ್ತಾ ಇದೆ, ನಾನು ಎಲ್ಲೋ ಹೋಗಿದ್ದೆ, ಏನೋ ನೋಡದೆ, ಆ ಕಲರ್ಸ್ ಈ ಕಲರ್ಸ್ ಎಲ್ಲ ಕಾಣ್ತು,
ಆ ಮಾಸ್ಟರ್ ನನಗ್ ಸಿಕ್ಕಿದ್ರು, ಈ ಮಾಸ್ಟರ್ ಸಿಕ್ಕಿದ್ರು. ಎಸ್, ಇದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತೀವಿ. ಏನೋ ಒಂದು ನಮಗೆ ಹೊಸಾದು ನೋಡ್ತಾ ಇದ್ದೀವಿ, ನಮ್ಮ ಸಾಧನೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅನ್ಕೊಳ್ತೇವೆ. ಆಕ್ಚುಲಿ ಇದು ನಮ್ಮ ಸಾಧನೆ ಅಂತ ನಾವು ಅನ್ಕೊಳ್ತೀವಿ. ಇದು ಸಾಧನೆ ಅಲ್ಲ ಮಾಸ್ಟರ್ಸ್. ಇದು ನಮಗೆ ನಾವು ಹೆಚ್ಚು ಮುಂದೆ ಹೋಗ್ಬೇಕು, ಜಾಸ್ತಿ ನಾವು ಧ್ಯಾನ ಮಾಡಬೇಕು, ಸ್ಟೆಪ್ಸ್ ನ ಇನ್ನೂ ಏರ್ಕೊಂಡ್ ಮೇಲೆ ಹೋಗ್ಬೇಕು, ಇನ್ನೂ ಮೇಲೆ ಏನೋ ಇದೆ ಉದ್ದೇಶ, ಅದನ್ನ ಸೇರ್ಬೇಕು ಅನ್ನೋದಕ್ಕೆ ಮಾಸ್ಟರ್ಸ್ ನಮ್ಗೆ ಎಲ್ಲಾ ವಿಷನ್ಸ್ ಕಳಿಸ್ತಾ ಇರ್ತಾರೆ. ಮಾಸ್ಟರ್ಸ್ ಗಳು ಕನೆಕ್ಟ್ ಆಗ್ತಾ ಇರ್ತಾರೆ. ಮಹಾವತಾರ್ ಬಾಬಾಜಿ ಆಗಿರ್ಬೋದು, ಶಿವ ಆಗಿರ್ಬೋದು, ಕೃಷ್ಣ, ಇನ್ಯಾರೋ ಬುದ್ಧ ಆಗಿರ್ಬೋದು, ದೇವಿ ಆಗಿರ್ಬೋದು, ಇನ್ಯಾರು ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಆಗಿರ್ಬೋದು, ಇದೆಲ್ಲ ಅವ್ರು ಬರ್ತಾ ಇರ್ತಾರೆ. ಯಾಕಂದ್ರೆ ನೀನು ಉನ್ನತಿ ಆಗು, ನೆಕ್ಸ್ಟ್ ಇದನ್ ಬಿಡ್ಬೇಡ, ಉನ್ನತಿ ಆಗು, ಆತ್ಮಾವಲೋಕನ ಮಾಡ್ಕೊ, ಸಾಧನೆಗೆ ಇಳಿ ಅಂತ ಹೇಳಿ ಇದನ್ನೆಲ್ಲ ಎವ್ರಿಡೇ ಒಂದ್ ಸ್ವಲ್ಪ ತಿಂಗಳುಗಳವರೆಗೂ ಇದೇ ನಡೀತಾ ಇರತ್ತೆ. ಅವಾಗ ನಮ್ಗೆ ಮುಂದೆ ಹೋದಂಗೆಲ್ಲ ನಮ್ಗೆ ಅರ್ಥ ಆಗತ್ತೆ. ನಮ್ಗೆ ಏನು ಅಂದ್ರೆ ಈ ವಿಷನ್ಸ್ ಕಟ್ ಆಗೋಗ್ಬಿಡತ್ತೆ. ಒಂದ್ ಟೈಮಿಗೆ ಬಂದಾಗ ವಿಷನ್ಸೇ ಬರಲ್ಲ. ಅವಾಗ ಹೇಗಿರ್ತೀವಿ ಅಂತಂದ್ರೆ, ಖಂಡಿತ ನಮಗೆ ವಿಷನ್ಸೇ ಬರ್ತಾ ಇಲ್ವಲ್ಲ ಅಂತ ಆಲೋಚನೆ ಮಾಡ್ತಾ ಇರ್ತೀವಿ. ಈ ವಿಷನ್ಸ್ ಇದ್ರೇನೆ ನಾನೇನೋ ಒಂದು ಧ್ಯಾನ ಮಾಡಿದ್ದಕ್ಕೆ ಸಾರ್ಥಕತೆ ಆಯ್ತು ಅಂತ ಹೇಳಿ ನಮ್ಮೊಳಗಡೆ ಇರುತ್ತೆ. ವಿಷನ್ಸ್ ಕಾಣಿಸ್ಲಿ ಅಥವಾ ಕಾಣದೇ ಇರಲಿ, ನಮ್ಮ ಹಾದಿ ಸಾಧನೆ ಎತ್ತ ಅಂತ ಹೇಳಿ ನಾವಲ್ಲಿ ಅರಿತುಕೊಳ್ಳೋದ್ರಲ್ಲಿ ಫೇಲ್ ಆಗ್ಬಿಡ್ತೀವಿ. ನಮ್ಗೆ ವಿಷನ್ಸ್ ಕಾಣಿಸ್ತಾ ಇಲ್ಲ, ವಿಷನ್ಸ್ ಕಾಣಿಸ್ಲೇಬೇಕು ಅಂತೇಳಿ ಕೂತ್ಕೊಂಡು ಹೆಚ್ಚು ಮಾಡ್ತಾ ಹೋಗ್ತೀವಿ. ಅಯ್ಯೋ ಕಾಣಿಸುತ್ತೆ, ಇವತ್ತು 1 hour ಕೂತ್ಕೊಂತೀನಿ, ನನಗೆ ವಿಷನ್ ಕಾಣಿಸುತ್ತೆ ಅಂತ. ನಮಗೆ ಏನ್ ಮಾಡ್ತಾ ಇದೀವಿ ಇಲ್ಲಿ? ಧ್ಯಾನ ಮಾಡ್ತಾ ಇಲ್ಲ, ವೇಟಿಂಗ್ ಮಾಡ್ತಾ ಇರ್ತೀವಿ ಅಂತ ಹೇಳಿ ನಾವಿಲ್ಲಿ ನಮ್ಮ ತಪ್ಪು ತಿಳುವಳಿಕೆನ ಅರ್ಥ ಮಾಡ್ಕೋಬೇಕು. ಯಾರು ಸ್ಟಾರ್ಟಿಂಗ್ ಬಂದಿರ್ತೀವೋ ಅಥವಾ ಇನ್ನೂ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇದು ಅರ್ಥ ಆಗ್ಬೇಕು, ಅವಲೋಕನ ಮಾಡ್ಕೋಬೇಕು. ಧ್ಯಾನ ಅಂದ್ರೆ ಏನು? ನಮ್ಮನ್ನ ನಾವು ಗುರುತಿಸ್ಕೊಂಡು ನಮ್ಮ ಸಾಧನೆನ ಮಾಡೋದು. ಅಲ್ಲಿ ನಾವು ಏನು ಎಲ್ಲಿಗೆ ರೀಚ್ ಆಗ್ಬೇಕೋ ಅಲ್ಲಿಗೆ ಯಾವ ರೀತಿಯಾಗಿ ಹೋಗ್ಬೇಕು, ಏನೆಲ್ಲ ಕಲಿಬೇಕು, ಅಲ್ಲಿ ಹೋಗ್ಬೇಕಂದ್ರೆ ಏನೆಲ್ಲ ಮಾಡ್ಬೇಕು, ಸಾಧನೆ ಈ ಭೂಲೋಕಕ್ಕೆ ಬಂದಿರೋದ್ರಿಂದ ಈ ಕರ್ಮಭೂಮಿಯಲ್ಲಿ ಇದ್ದುಕೊಂಡು ಇನ್ನೂ ನಾನು ಏನ್ ಮಾಡ್ಬೇಕು, ಜ್ಞಾನ ಸಾಧನೆ ಮಾಡೋದ್ರಿಂದ ನಾನು ನನ್ನ ಗುರಿ ತಲುಪ್ತೀನಿ, ಸೇವಾ ಮಾರ್ಗಗಳಿವೆ, ಸೇವೆಗಳನ್ನು ಮಾಡ್ಬೇಕು, ಆಧ್ಯಾತ್ಮಿಕದಲ್ಲಿ ಸಾಕಷ್ಟು ಸೇವೆಗಳಿವೆ. ಇದೆಲ್ಲ ನಮ್ಗೆ ತಿಳಿಸಿಕೊಡುತ್ತೆ ಆಧ್ಯಾತ್ಮಿಕ. ನೀನು ಧ್ಯಾನಿಯಾಗಿದ್ದೀಯಾ, ಶಕ್ತಿನ ನೀನು ವೃದ್ಧಿಸಿಕೋ, ಆ ಶಕ್ತಿನ ಹಿಡಿದಿಟ್ಟುಕೋ ಒಳಗಡೆ ಅಂತ ಹೇಳಿ ಧ್ಯಾನ ಹೇಳ್ಕೊಡತ್ತೆ ಮಾಸ್ಟರ್ಸ್. ಇದನ್ನ ನಾವು ಎಲ್ಲೋ ಒಂದು ವಿಷನ್ಸ್ ಬಂತು ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಗದು ಹೇಗಾಗುತ್ತೆ ಅಂದ್ರೆ ನೋಡಿ ಅದೊಂಥರ ಅಡಿಕ್ಷನ್ ಆದಂಗೆ ಆಗ್ಬಿಡತ್ತೆ. ಕಾಣ್ಬೇಕು, ನನ್ಗೇನೋ ಕಾಣಿಸ್ಬೇಕು, ಆ ಗುರುಗಳು ಕಂಡಿದ್ರು, ಈ ಗುರುಗಳು ಕಂಡಿದ್ರು, ಮತ್ತೆ ಅವ್ರನ್ನ ಬರ್ಬೇಕು. ಇದೆಲ್ಲ ಬಂದ್ರೆ ಏನು, ಬರದಿದ್ರೆ ಏನು, ನಾವಿದನ್ನ ವೇಟ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಬೇಕು. ಅದು ಬರೋದಿದ್ರೆ ಬರ್ತಾ ಇರುತ್ತೆ. ನಾವೇನಾದ್ರೂ ಕ್ವಶನ್ ಕೇಳಿದ್ರೆ ಅವ್ರ ಆನ್ಸರ್ ಕೂಡ ಮಾಡ್ತಾ ಇರ್ತಾರೆ. ಅವ್ರು ಬರ್ಲೇಬೇಕು, ಆ ಮಾಸ್ಟರ್ಸ್ ಕಾಣ್ಲೇಬೇಕು ಅನ್ನೋದೇನು ಇಲ್ಲ. ಓಕೆನಾ? ಇಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ವಿಷನ್ ಕಾಣಿಸೋದು ಒಂದು ರೀತಿ ಫಸ್ಟ್ ಹಂತ. ಇದು ನಾವೇನ್ ಮಾಡ್ತಾ ಇದೀವಿ, ವರ್ಷ ಆದ್ರೂ ಕೂಡ ನಮಗೆ ಇನ್ನೂ ವಿಷನ್ಸ್ ಹೋಗ್ಬಿಟ್ಟಿದೆ, ನನಗ್ ಬರ್ತಾನೆ ಇಲ್ಲ. ತುಂಬಾ ಚೆನ್ನಾಗಿ ವಿಷನ್ಸ್ ಬರ್ತಾ ಇತ್ತು. ಎಷ್ಟು ಮಾಸ್ಟರ್ಸ್ಗೆ ಕೇಳ್ರಿ ನೀವು, ನನಗೆ ವಿಷನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇತ್ತು, ಇವಾಗ ವಿಷನ್ಸೇ ಬರ್ತಾ ಇಲ್ಲ. ಇದು ಒಂದು ಅವರು ಅನ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಇನ್ನೊಂದು ಏನೋ ನಡೀತಾ ಇದೆ, ಧ್ಯಾನ ಮಾಡ್ತಾ ಅದನ್ನ ಅವ್ರು ಕ್ಯಾಚ್ ಮಾಡ್ಕೊಳ್ತಾ ಇಲ್ಲ. ಅವ್ರಿಗೆ ಏನೋ ಒಂದು ಇನ್ನರ್ ವಾಯ್ಸ್ ಬರ್ತಾ ಇರೋದಾಗ್ಲಿ ಅಥವಾ ಇನ್ನೇನೋ ಅಲ್ಲಿ
ಒಂದು ಕೆಲ್ಸಗಳನ್ನು ಮಾಡ್ಬೇಕಾದ್ರೆ ನೆಕ್ಸ್ಟ್ ನೀನ್ ಏನ್ ಮಾಡ್ಬೇಕು, ಏನ್ ಸಾಧನೆ ಅತ್ತ ಹೀಗೋಗುಂತ ಇಂಟ್ಯೂಷನ್ಸ್ ಬರ್ತಾ ಇರತ್ತೆ. ಈ ಇಂಟ್ಯೂಷನ್ಸ್ ಎಷ್ಟು ಗಾಢವಾಗಿ ಬರುತ್ತೆ ಅಂತಂದ್ರೆ, ನಾವ್ ಏನು ಆಲೋಚನೆಗಳನ್ನು ಮಾಡದೇ ಇದ್ದಾಗ ಒಂದು ಆನ್ಸರ್ ಬರುತ್ತೆ ನಮಗೆ ಮಾಸ್ಟರ್ಸ್. ಏನು ಯಾವ್ದೋ ಒಂದು ವಿಷಯದ ಬಗ್ಗೆ ನಾವು ನಮ್ಮ ಮೈಂಡ್ ಅಲ್ಲಿ ಇತ್ತು ಅನ್ಕೊಳ್ಳಿ. ಹೇಗೆ ಇದು ಇಂಟ್ಯೂಷನ್ಸ್ ಬರುತ್ತೆ ಅಂತಂದ್ರೆ, ಆಲೋಚನೆ ಮಾಡಲ್ಲ. ಇವಾಗ ಎಕ್ಸಾಂಪಲ್ ಆಗಿ ನಾಳೆ ನಾವು ಯಾವ್ದೋ ಒಂದು ಪ್ರೋಗ್ರಾಮ್ಗೆ ನಿಮ್ಮನ್ನ ಕರೆದಿದ್ದಾರೆ ಅನ್ಕೊಳ್ಳಿ. ಓಕೆ, ಅಲ್ಲಿ ನೀವು ಹೋಗ್ಬೇಕು ನಾಳೆ 10 ಗಂಟೆಗೆ ಅಂದಾಗ, ನಾನು ಅಲ್ಲಿ ಹೋಗಿ ಏನೋ ಮಾತಾಡೋದಿರತ್ತೆ ಅಂತ ನಿಮ್ಗಿರತ್ತೆ. ಏನ್ ಮಾತಾಡ್ಬೇಕು ಸಹಜವಾಗಿ ಏನೋ ಒಂದು ಧ್ಯಾನದ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿರ್ತಾರೆ, ನಿಮಗ್ ತಿಳಿದಿತ್ತು ನೀವು. ಬಟ್ ಅಲ್ಲಿ ಏನೋ ಒಂದು ಟಕ್ ಅಂತ ನೀವು ಏನೋ ಕೆಲಸ ಮಾಡ್ತಾ ಇರ್ತೀವಿ, ನಾಳೆ ಹೋಗೋದು ನಿಮಗೆ ಗೊತ್ತಿರುತ್ತೆ, ನಿಮಗೆ ಮಾತಾಡೋದು ಧ್ಯಾನದ ಬಗ್ಗೆ ಜಸ್ಟ್ ಒಂದು 10 ನಿಮಿಷ ಮಾತಾಡಿ ಬರೋಣ ಅಂತ. ಈ ರೀತಿಯಾಗಿ ಒಂದು ನಿಮಿಷ. ಓಕೆ, ಈ ರೀತಿಯಾಗಿ ಆ ಧ್ಯಾನದ ಬಗ್ಗೆ ಹೇಳೋದೊಂದು ಗೊತ್ತಿರತ್ತೆ. ಬಟ್ ಇಂಟ್ಯೂಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು ಸಹಜವಾಗಿ ನಿಮ್ಮ ಕೆಲಸದಲ್ಲಿ ಇದ್ದಾಗ ಆ ಇಂಟ್ಯೂಷನ್ಸ್ ನಿಮಗೆ ಏನೋ ಹೇಳ್ಕೊಡ್ತಾ ಇರತ್ತೆ. ನೀನ್ ನಾಳೆ ಈ ವಿಷಯದಲ್ಲಿ ಧ್ಯಾನ ಪ್ಲಸ್ ಮುಂದೆ ಏನು ಯಾವ ರೀತಿ ನೀವು ಸಾಧನೆ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡು ಅಂತೇಳಿ ಒಂದ್ ಮೈಂಡ್ ಬರುತ್ತೆ ನಮಗೆ. ಆ ಒಂದು ತಿಳುವಳಿಕೆ ಗೊತ್ತಿಲ್ದೇನೆ ಬರುತ್ತೆ, ನಾವು ಅನ್ಕೊಂಡೇ ಇಲ್ಲ, ವಿಚಾರನೂ ಮಾಡಿರಲ್ಲ. ಇದು ಇಂಟ್ಯೂಷನ್ ಆಗಿರುತ್ತೆ. ನಾವು ವಿಚಾರ ಮಾಡದೇನೆ ಒಂದು ನಮ್ಮ ಮೈಂಡಿಗೆ ಬಂದಿರತ್ತೆ, ನಾಳೆ ಇದು ಇದ್ರೆ ಅಂತೇಳಿ ಈ ವಿಷಯ ಹೇಳ್ಬಿಟ್ರೆ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮೈಂಡಿಗೆ ಬರುತ್ತೆ. ಇದು ಇಂಟ್ಯೂಷನ್ಸ್. ಇದನ್ನ ಯಾರು ಕ್ಯಾಚ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗ್ಬಿಡ್ತಾರೆ. ಬರೀ ಏನು ಕೂತ್ಕೊಂಡಾಗ ಒಂದ್ ವಿಷನ್ ಬಂತು, ಅಥವಾ ವಿಷನ್ 1 ವರ್ಷಗಟ್ಲೆ ಬಂತು, ಇವಾಗ ಬರ್ತಾ ಇಲ್ಲ ಅಂತ ಹೇಳಿ ಅವರು ಸ್ಟಾಪ್ ಆಗಿರ್ತಾರೆ. ಈ ವಿಷನ್ ಇಂಟ್ಯೂಷನ್ಸ್ ಬರ್ತಾ ಇರತ್ತೆ, ಇನ್ನೇನು ಇನ್ನರ್ ವಾಯ್ಸ್ ಬರ್ತಾ ಇರತ್ತೆ, ಅದ್ರ ಬಗ್ಗೆ ಗಮನ ಕೊಡ್ಬೇಕು. ಇದೇನಂದ್ರೆ ಮತ್ತೆ ಸಾಧನೆಯ ಮೆಟ್ಟಿಲುಗಳು. ಈ ರೀತಿಯಾಗಿ ಆತ್ಮಾವಲೋಕನ ಆಗ್ತಾ ಇರತ್ತೆ, ನಮಗೆ ಇನ್ನೂ ಉನ್ನತಿಯಾಗಿ ಬೆಳಿತೀವಿ. ಮತ್ತೆ ಇದರಲ್ಲಿ ಏನಿದೆ, ಸೇವಾ ಮಾರ್ಗಗಳು ಸಾಕಷ್ಟು ಗುರ್ತು ಮಾಡ್ಕೊಳ್ಳುವಂತ ಅವಕಾಶಗಳಿವೆ. ಸೇವಾ ಮಾರ್ಗಗಳನ್ನ, ಆಧ್ಯಾತ್ಮಿಕ ಸೇವೆಗಳನ್ನ ನೋಡಿ. ಇವಾಗ ನಾವು ಬರೀ ಕೂತ್ಕೊಂಡು ಧ್ಯಾನ ಮಾಡೋದಲ್ಲ, ಇನ್ನು ಯಾರಿಗಾದ್ರೂ ಹುಡುಕಿ ಧ್ಯಾನನ ಹೇಳ್ಕೊಡೋದಾಗಿರಬಹುದು. ಒಂದು ವೇದಿಕೆನ ನಾವೇ ಸೃಷ್ಟಿ ಮಾಡಿ ಅಲ್ಲಿ 4 ಜನ ಬರ್ಲಿ, 2 ಬರ್ಲಿ, ಅವ್ರನ್ನು ಕರೆದು ಒಂದು 10 ನಿಮಿಷನೋ 15 ನಿಮಿಷನೋ ಈ ರೀತಿಯಾಗಿ ಹೇಳ್ಕೊಡೋದ್ರಿಂದ ನಮ್ಮ ಆತ್ಮ ಉನ್ನತಿ ಆಗತ್ತೆ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಚಾನ್ಸ್ ಕೊಡತ್ತೆ ನಮಗೆ. ಈ ಆಧ್ಯಾತ್ಮಿಕದಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತಂದ್ರೆ ಒಂದು ಕೆಲಸ ಮಾಡಿದ್ರೆ, ಈ ಕ್ಲಾಸ್ ನಾವು ಅಟೆಂಡ್ ಆದ್ರೆ ನೆಕ್ಸ್ಟ್ ಕ್ಲಾಸ್ಗೆ ನಮಗೆ ಪಾಸ್ ಕೊಡ್ತಾರೆ. ಆ ರೀತಿಯಾಗಿ ಇಲ್ಲಿ ಏನಾಗತ್ತೆ ಅಂದ್ರೆ, ಎಸ್ ಈ ಕೆಲಸ ಮುಗಿಸಿದಿ ಅಂದ್ರೆ ನೆಕ್ಸ್ಟ್ ಕೆಲಸ ಮಾಡು ಅಂತ ಹೇಳಿ. ಇಲ್ಲಿ ಈ ಆತ್ಮಾವಲೋಕನನ ಹೇಗೆ ನಾವು ನಮಗ್ ನಾವೇ ಅನ್ಕೋಬೇಕು, ಎಸ್ ನಾನು ಇಲ್ಲಿವರೆಗೂ ಕಲ್ತಿದ್ದೀನಿ, ಇಷ್ಟು ತಿಳ್ಕೊಂಡಿದ್ದೀನಿ, ಈ ಲೆಸನ್ ಇಷ್ಟು ತಿಳ್ಕೊಂಡಿದ್ದೀನಿ ಅಂದ್ರ ನೆಕ್ಸ್ಟ್ ಲೆಸನ್ ನಾನು ಏನ್ ಕಲಿಬೇಕು ಮಾಸ್ಟರ್ಸ್ ಅಂತ ಹೇಳಿ, ನೆಕ್ಸ್ಟ್ ಲೆಸನ್ ನಾನು ಏನ್ ಕಲಿಬೇಕು ಅಂತ ಹೇಳ್ಬಿಟ್ಟು. ಓಕೆ, ಇದನ್ನ ನಾವು ಕೇಳಿರ್ಬೇಕಾದ್ರೆ ಕ್ವಶನ್ಸ್ ನೀವು ಹಾಕೊಳ್ರಿ, ಮಾಸ್ಟರ್ಸ್ ನಾನು ಇಷ್ಟು ಧ್ಯಾನ ಕಲ್ತಿದ್ದೀನಿ, ಇನ್ನು ನೆಕ್ಸ್ಟ್ ನಾನು ಏನಾದ್ರೂ ಕಲಿಯಕ್ಕಿದ್ದೀನಾ ಅದು ನನಗೆ ತಿಳಿಸ್ಕೊಡಿ ಅಂತ ಹೇಳಿ. ಅವಾಗ ನಿಮಗೆ ಬರುತ್ತೆ, ಎಸ್ ತಿಳ್ಕೊಳೋದು ಏನಿದೆ ಹುಡುಕ್ತಾ ಇರ್ಬೇಕು. ಏನು ಒಂದು ಆತ್ಮದ ಬಗ್ಗೆ ತಿಳ್ಕೊತೀರಾ, ಅಥವಾ ಒಂದು ಸೇವೆ ಬಗ್ಗೆ ತಿಳ್ಕೊತೀರಾ, ಅಥವಾ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ತಿಳ್ಕೊತೀರಾ, ಇನ್ನೇನೋ ತಿಳ್ಕೊಳಕ್ಕಿದೆ. ಎಸ್ ಇವಾಗ ಮತ್ತೊಂದು ವಿಷಯ, ಇವಾಗ ನಾನು ಹೇಳ್ದೆ ಏನೋ ಒಂದು ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳಿ, ಇದು ಕೂಡ ಎಷ್ಟು ವರ್ಕ್ ಆಗತ್ತೆ ಆತ್ಮಾವಲೋಕನ ಮಾಡ್ಕೊಳ್ಳೋಕೆ. ಲಾ ಆಫ್ ಅಟ್ರಾಕ್ಷನ್ಸ್ ಕೂಡ ಆ ಅಟ್ರಾಕ್ಷನ್ ಅನ್ನೋದು ಹಾಗಿರತ್ತೆ. ಈ ರೀತಿಯಾಗಿ ನಮ್ಮ ಆತ್ಮದ ಅವಲೋಕನ ಮಾಡ್ಕೊಳ್ತಾ ಇರಿ. ನನ್ನ ಆತ್ಮಕ್ಕೆ ಏನು ಬೇಕೋ ಸಿಗತ್ತೆ. ಎಸ್ ಕ್ವಶನ್ ಹಾಕೊಂಡ್ಬಿಟ್ಟು ನಾ ಇನ್ನು ಏನ್ ಕಲಿಬೇಕಾಗಿದೆ ಅಂದಾಗ, ಇವತ್ತಿಲ್ಲದೆ ಒಂದ್ ಸ್ವಲ್ಪ ದಿವಸಗಳಲ್ಲಿ ನಿನ್ನ ಸಾಧನೆ ಮಾಡ್ಕೋಬೇಕಾಗಿರೋದು ಹೀಗಿದೆ, ನೀನು ಬಂದಿರೋದಕ್ಕೆ ಈ ತರ ಒಂದು ಕೆಲಸ ಇದೆ, ಇದನ್ನ ಇಟ್ಕೊಂಡು ನೀನ್ ಬಂದಿದೀಯಾ ಅಂತ ನಮಗೆ ಗೊತ್ತಾಗಿರತ್ತೆ. ಕಾಮನ್ ಆಗಿ ನಿಮಗೆಲ್ಲ ಇದು ಅರ್ಥ ಆಗತ್ತೆ. ಯಾಕಂದ್ರೆ
ನಾನು ಯಾಕೆ ಬಂದಿದ್ದೀನಿ ಅಂತ ಕೇಳಿದ್ರೆ ನಮ್ಮ ಧ್ಯಾನದಲ್ಲಿ ಅರ್ಥ ಆಗತ್ತೆ. 1 ತಿಂಗಳ ತಗೊಳ್ರಿ, 2 ತಿಂಗಳ ತಗೊಳ್ರಿ, 3 ತಿಂಗಳಿಗಾದ್ರೂ ಅರ್ಥ ಆಗುತ್ತೆ. ಎಸ್, ಇದಕ್ಕೆ ಯಾರೋ ಒಬ್ರು ಮಾಸ್ಟರ್ ಕಡೆಯಿಂದ ಅಂದ್ರೆ ನಮ್ಮ ಧ್ಯಾನದ ಸ್ಥಿತಿಯಲ್ಲಿ ಅರ್ಥ ಆಗತ್ತೆ. ಅವಾಗ ನಮ್ಮ ಆತ್ಮದ ಅವಲೋಕನ ಮಾಡಕ್ಕೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಈ ಮಾಹಿತಿಗಳನ್ನು ಗುರುತಿಸ್ಬೇಕು. ಇವತ್ ನಾನು ಏನ್ ತಗೊಂಡೆ, ಎಸ್, ಇವತ್ತೊಬ್ರು ಮಾಸ್ಟರ್ ಬಂದಿದ್ ಹೇಳಿದ್ರು, ಇದನ್ನ ನಾನು ಕಲಿಬೇಕು. ಇವಾಗ ನಾನು ಹೇಳ್ದೆ ಮ್ಯಾನಿಫೆಸ್ಟೇಷನ್ ಇನ್ನೇನೋ ಕಲಿಬೇಕು, ಇನ್ನೇನೋ ಲಾ ಆಫ್ ಅಟ್ರಾಕ್ಷನ್ ಎಸ್, ಮ್ಯಾನಿಫೆಸ್ಟೇಷನ್ ಇವೆಲ್ಲ ಹೇಗೆ? ಇವೆಲ್ಲ ನಮ್ಮ ಆಲೋಚನೆಯಲ್ಲಿ ಏನ್ ಬರುತ್ತೋ, ಆಲೋಚನೆಗೆ ಬಂದಾಗ ನಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಹೇಳ್ಕೋಬೇಕು. ಇಲ್ಲಿ ಕೂಡ ಉದ್ಧಾರತನವೇ ತಾನೆ, ನಮ್ಮ ಆತ್ಮದ ಅವಲೋಕನ. ಇನ್ನು ಏನ್ ಕಲಿಯಕ್ಕಿದೆ ಹಾಕ್ಬೇಕು. ಅದನ್ನ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂದ್ರೆ ಆ ಒಂದು ನಾವು ಏನ್ ಅನ್ಕೊಳ್ತಿದೀವೋ ಅದನ್ನ ನಾವು ಎಳಿತಾ ಇರತ್ತೆ ನಮ್ಮ ಮನಸ್ಸು. ಇವಾಗ ನಾನು ಇಂಥ ಕೆಲಸ ಮಾಡ್ಬೇಕಂದ್ರೆ, ಅಯ್ಯೋ ನಾನ್ ಮಾಡ್ಬೇಕು, ನಾನು ಅದನ್ನ ಪಡ್ಕೋಬೇಕು, ನಾನು ಅದನ್ನ ಪಡ್ಕೊಳ್ತೀನಿ, ಹೀಗಿರತ್ತೆ ಹಾಗಿರತ್ತೆ. ಒಂದು ಸೇವೆನ ನಾನು ಹಿಂಗ ಮಾಡ್ಬೇಕು, ನಾನು ಒಂದು ವೇದಿಕೆನಲ್ಲಿ ಹೀಗ್ ಮಾತಾಡ್ಬೇಕು, ನಾನು ಒಂದು ಕೆಲ್ಸನ ಈ ನಿಟ್ಟಿನಲ್ಲೇ ಮಾಡ್ಬೇಕು, ನಾ ಸಾಧನೆನೇ ಹೀಗೆ ಮಾಡ್ಬೇಕು, ನಾನು ಧ್ಯಾನ ಪ್ರಚಾರವನ್ನ ಪ್ರತಿ ಹಳ್ಳಿಗೆ ಹೋಗಿ ಹೇಳ್ಕೊಡ್ಬೇಕು. ನಾನು ಅಲ್ಲಿ ಹೇಳುವಾಗ ಹೇಗಿರ್ತೀನಿ, ಅಂದ್ರೆ ಹೇಳುವಾಗ ಹೇಗಿರ್ತೀನಿ ಅಂದ್ರೆ ನನ್ನ ಈ ತರ ನನ್ನಲ್ಲಿ ಹೋಗಿ ನೀವು ಒಂದ್ ವೇದಿಕೆನಲ್ಲಿ ಮಾಡ್ತಾ ಇದ್ದೀನಿ, ಇದು ಎಲ್ಲ ಏನಂತಾನೆ ನನ್ನ ಆತ್ಮ ಅವಲೋಕನ ಮಾಡಿ ನಿನ್ನನ್ನ ಉತ್ತೇಜನಗೊಳಿಸ್ತಾ ಇದೆ. ಅವಲೋಕಿಸ್ಬೇಕು. ಎಸ್, ನಾನು ಅದನ್ನ ಮಾಡ್ತಾ ಇದ್ದೀನಲ್ವಾ, ಈ ಹಳ್ಳಿಗೆ ಹೋಗೋಣ, ನಾಳೆ ಆ ಹಳ್ಳಿಗೆ ಹೋಗೋಣ, ಮುಂದಿನ ವಾರ ಇಲ್ಲಿಗೆ ಹೋಗೋಣ, ನಾನ್ ಆ ಸಾಧನೆಯತ್ತ ಹೋಗ್ತಾ ಇದ್ರೆ ಅವಲೋಕನ ಆಗತ್ತೆ. ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಮುಂದೆ ಹೋಗಕ್ಕೆ ಇನ್ನೂ ಅವಕಾಶಗಳು ಸಿಗತ್ತೆ. ಓಕೆ, ಈ ರೀತಿಯಾಗಿ ನಾವು ವಿಜುವಲೈಸೇಷನ್ ಮಾಡಿದಾಗ್ಲೇನೆ ಆ ಆಲೋಚನೆಯಿಂದ ನಮಗೆ ವಿಜುವಲೈಸೇಷನ್ ಆಗತ್ತೆ. ಅದನ್ನ ಮಾಡಿದಾಗ ಅದೇನಾಗತ್ತೆ ಅಂದ್ರೆ ಲಾ ಆಫ್ ಅಟ್ರಾಕ್ಷನ್. ನೀನು ಒಳ್ಳೇದಕ್ಕೆ ಉಪಯೋಗಿಸ್ತೀಯೋ ಕೆಟ್ಟದಕ್ಕೆ ಉಪಯೋಗಿಸ್ತೀಯೋ ನಿನಗ್ ಬಿಟ್ಟಿರೋದು ಅಂತ ಹೇಳಿ ಇಲ್ಲಿ ಎಲ್ಲಾ ಮಾಸ್ಟರ್ಸ್ ಹೇಳ್ತಾರೆ. ನೀವು ಒಳ್ಳೇದಕ್ಕೆ ಉಪಯೋಗಿಸ್ಕೊಂಡಿದ್ರೆ ಒಳ್ಳೇದೇ ಆಗತ್ತೆ. ಅಟ್ರಾಕ್ಟ್ ಏನ್ ಮಾಡ್ತಾ ಇದ್ದೀರಾ ಅದು ನಿಮಗೆ ಎಳೆಯತ್ತೆ. ಈ ಕಬ್ಬಿಣ ತುಂಡನ್ನ ಈ ಒಂದು ಮ್ಯಾಗ್ನೆಟ್ ಅನ್ನೋದು ಹೇಗೆ ಎಳೆಯತ್ತೆ ಹಾಗೆ ನಮ್ಮ ಮೈಂಡ್ ಅನ್ನೋದೊಂದು ಮ್ಯಾಗ್ನೆಟ್ ಆಗಿರತ್ತೆ. ಏನು ಬೇಕಾಗಿದೆಯಲ್ಲ ಆ ವಿಷಯ, ಅದು ಕಬ್ಬಿಣದ ತುಂಡು. ನಮ್ಮ ಮೈಂಡ್ ಏನನ್ನ ಅಟ್ರಾಕ್ಟ್ ಮಾಡ್ತದೆ, ಅದು ಒಳ್ಳೇದ ಅಥವಾ ಕೆಟ್ಟದ್ದ, ಯಾವ್ದನ್ನ ನಾವು ಬಹಳ ಅದನ್ನ ಸೆಳಿತಾ ಇದೆ ನಮ್ಮ ಮನಸ್ಸನ್ನ, ದಯವಿಟ್ಟು ಅದನ್ನ ಗುರ್ತಿಸ್ಕೊಳ್ರಿ. ಇವತ್ತಿನಿಂದ ನಾನು ಯಾವ ಕಾರ್ಯವನ್ನು ಮಾಡ್ಬೇಕು ಅಂತ ಮನೆಯಲ್ಲಿ ಒಂದು ಪೇಪರಲ್ಲಿ ಬರ್ದಿಟ್ಕೊಂಡು ನಮ್ಮ ಕಬೋರ್ಡ್ಸ್ ಅಥವಾ ನಮ್ಮ ಮಿರರ್ ಅಥವಾ ನಮ್ಮ ರೂಮಲ್ಲೋ ಎಲ್ಲೋ ಒಂದು ಕಡೆ ಅದನ್ನ ಫೈಲ್ ಮಾಡಿ ಇಟ್ಕೊಂಡಾಗ ಅದು ನಮಗೆ ಕಾಣಿಸ್ತಿರ್ಬೇಕು. ಈ ಮಂತ್ ಅಲ್ಲಿ ನಾನು ಇಷ್ಟು ವರ್ಕ್ ಮಾಡ್ಬೇಕು, ನಾನು ಆಫೀಸ್ಗೆ ಹೋಗ್ತೀನಿ, ಸಿಕ್ಕಾಪಟ್ಟೆ ಕೆಲ್ಸ ಇದೆ, ಮನೆಯಲ್ಲೂ ಕೆಲ್ಸ ಇರತ್ತೆ. ಓಕೆ, ಆ ಕೆಲ್ಸ ಮುಗಿಸ್ಕೊಂಡು ಅರ್ಧ ಗಂಟೆ ನಾನು ಟೈಮ್ ತಗೊಂಡ್ರೆ ಏನಾದ್ರೂ ಸಾಧನೆ ಮಾಡೋಣ, ಯಾರಿಗಾದ್ರೂ ಹೇಳ್ಕೊಡೋಣ, ಅಥವಾ ಒಂದು ಒಳ್ಳೆ ಕೆಲ್ಸದ ಮೇಲೆ ನಾನು ವರ್ಕ್ ಮಾಡ್ಬೇಕು ಅಂತ ಹೇಳಿದಾಗ ಆ ಅಟ್ರಾಕ್ಷನ್ ಅನ್ನೋದು ಎಳಿತಾ ಇರತ್ತೆ. ಎಸ್, ಇದು ಅನ್ಕೊಂಡಿದೀನಲ್ವಾ, ನಾನು ಇಲ್ಲಿ ಹಾಕಿದೀನಲ್ವಾ ಬರೆದು, ಈ ವಾರದಲ್ಲಿ ಆಗ್ಬೇಕಲ್ವಾ ಅಂತ ಹೇಳಿ ಇದನ್ನ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಮೈಂಡಿಗೆ ಯಾವಾಗಲೂ ಅದು ಅಟ್ರಾಕ್ಟ್ ಮಾಡ್ತಾ ಇರತ್ತೆ. ಆಫೀಸ್ಗೆ ಹೋಗುವಾಗ ಒಮ್ಮೆ ನೋಡ್ತಾ ಇರ್ತೀವಿ, ಆಫೀಸಲ್ಲೂ ಕೂಡ ಯೋಚನೆ ಬರುತ್ತೆ. ಈ ಒಳ್ಳೆ ಕೆಲ್ಸಕ್ಕೆ ನಾವು ಇದನ್ನ ಉಪಯೋಗಿಸ್ಕೋಬೇಕು. ನೋಡಿ, ಇಲ್ಲಿ ನಾವು ಅದನ್ನ ಮಾಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಇನ್ನೂ ಆತ್ಮದ ಅವಲೋಕನ ಮಾಡ್ತಾ ಇದ್ದೀವಿ ಒಳ್ಳೇದಕ್ಕೆ. ಈ ಲಾ ಆಫ್ ಅಟ್ರಾಕ್ಷನ್ ಅನ್ನೋದನ್ನ ನಾವು ಯಾವ ರೀತಿಯಾಗಿ ತಗೋಬೇಕಂದ್ರೆ, ಅದನ್ನ ತಗೊಂಡಾಗ ನಾವದನ್ನ ಮತ್ತೆ 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 ಅನ್ಕೊಂಡಾಗ ಅಟ್ರಾಕ್ಟ್ ಆಗತ್ತೆ. ಇಷ್ಟೇ, ಬೇರೆ ಏನು ಇಲ್ಲ, ಈಸಿ. ಇಂಥದನ್ನ ನಾನು ತಗೊಂಡಾಗ ಅದು ನನ್ನಲ್ಲಿ ಬೇಕು, ಆಗ್ಬೇಕು ಅಂತ ಅದು ನಮ್ಗೆ ಅಟ್ರಾಕ್ಟ್ ಆಗಿ ಒಂದಿಲ್ಲ ಒಂದಿನ ಸಿಗತ್ತೆ, ಪಕ್ಕ ಸಿಗತ್ತೆ. ಇದೇ ನಾವೇನಾದ್ರೂ ಕೆಟ್ಟದ್ದು ಆಲೋಚನೆಗಳನ್ನು, ಬೇಡವಾದದ್ದು ಆಲೋಚನೆಗಳು, ಎಕ್ಸಾಂಪಲ್ ಒಂದೇನೋ ಒಂದು ಅದು ಯಾರಿಗೋ ವಸ್ತು ಸಿಗಬೇಕಾಗಿರುತ್ತೆ, ಅದು ನಮಗೆ ಒಂದು ದುರಾಲೋಚನೆಯಿಂದ ನಮಗ್ ಬೇಕು 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 ಅನ್ಕೊಳ್ತಾ ಇರ್ತೀವಿ. ನ್ಯಾಯವಾಗಿ ನಮ್ಗೆ ಬೇಕಾಗಿರಲ್ಲ, ಅದು ಅನ್ಯಾಯವಾಗಿ ನಾವು ಅದನ್ನ ಪಡ್ಕೊಳ್ತಾ ಇರ್ತೀವಿ, ಅಟ್ರಾಕ್ಟ್ ಮಾಡ್ತಾ ಇದೀವಿ. ಏನೋ ಒಂದ್ ಮಾಡಿ ಸಂಚು ಮಾಡಿ ತಗೋಬೇಕು, ಸಂಚು ಮಾಡಿ.
ನಮ್ದೇನಾಗ್ತಾ ಇದೆ ಅಂದ್ರೆ ಅನ್ಯಾಯದ ಕಡೆ ಹೋಗ್ತಾ ಇದೀವಿ, ಬೇಡವಾದದ ಕಡೆ ಹೋಗ್ತಾ ಇದೀವಿ. ಸೊ ಅಲ್ಲಿ ಮಾಡ್ಬಿಡ್ತೀವಿ, ಅದನ್ನ ಮಾಡಿದ ಮೇಲೆ ಅನುಭವಿಸ್ತೀವಿ ಅದನ್ನ ಪರಿಣಾಮವಾಗಿ. ಸೊ ಇಲ್ಲೇನಂದ್ರೆ ಏರು ಇಳಿತ ನಾವು ಮಾಡ್ಕೊಳ್ತಾ ಇದೀವಿ. ಇವಾಗ ಮಾಸ್ಟರ್ಸ್ ನಾವ್ ಏನ್ ಮಾಡ್ಬೇಕು ಅಂದ್ರೆ ಡಿವೈಡ್ ಮಾಡ್ಬೇಕು. ನನ್ನ ಒಂದು ಅನುಭವದ ಪ್ರಕಾರ ನಾನು ಹೇಳ್ತೀನಿ. ಸ್ಟಾರ್ಟಿಂಗ್ ನಾನು ಬಂದಾಗ ಎಲ್ಲೋ ಅಲ್ಲೂ ಇಲ್ಲೂ ಒಂದ್ ಚೂರು ನನಗೆ ಜ್ಞಾನ ಸಿಗುತ್ತಾ ಇದೆ ಧ್ಯಾನದಿಂದ ಅಂದಾಗ, ನನಗೆ 2 ರೀತಿಯಾದಂತ ಒಂದು ಪಾರ್ಟಿಷನ್ ಅನ್ಕೊಳ್ರಿ. ಈ ಕಡೆ ಒಂದು ವಿಷಯಗಳು, ಈ ಕಡೆ ಒಂದು ಅಪೋಸಿಟ್ ಆಗಿರುವಂತ ವಿಷಯಗಳು ಅಲ್ಲಿ ಕಾಣಿಸ್ತಾ ಇದೆ ನನಗೆ. ಏನ್ ಬೇಕು ನಿನ್ನ ಲೈಫಿಗೆ ಒಳ್ಳೇದಿದೆ ತಗೋ, ಆಮೇಲೆ ಇಲ್ಲಿ ಕಲಿಕೆ ಇದೆ, ಜ್ಞಾನ ಇದೆ, ಸೇವೆ ಇದೆ, ಇನ್ನೇನೋ ಒಳ್ಳೊಳ್ಳೆದೇ ತೋರಿಸ್ತಾ ಇದೆ. ಪಕ್ಕದಲ್ಲಿ ನೀನೇನಾದ್ರೂ ಅವನತಿ ಹೊಂದಬೇಕು ಅಂದ್ರ ಇಂಥ ದುಃಖಗಳು, ಇಂತಹ ಮನಸ್ಸಿಗೆ ಬೇಡವಾದ ವಿಷಯಗಳ ಕಡೆ ಹೋಗುವಂತಹ ಮಾರ್ಗಗಳು. ಆಮೇಲೆ ನಮಗೆ ಅಲ್ಲಿ ಏನೋ ಅಂತಂದ್ರೆ ಫೇಲ್ಯೂರ್ ಆಗುವಂತಹ ಯಾವ ವಿಷಯಗಳಿದಾವೆ, ಇದು ಅಟ್ರಾಕ್ಟ್ ಆಗ್ತಾ ಇದೆ, ಇದು ಅಟ್ರಾಕ್ಟ್ ಆಗ್ತಾ ಇಲ್ಲ, ಕಾಣಿಸ್ತಾ ಇದೆ. ಓಕೆ, ಇದು ಯಾಕೆ ಹೇಳ್ತಿದ್ದೇನೆ, ಲಾ ಆಫ್ ಅಟ್ರಾಕ್ಷನ್ ಹೇಗಿರತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಇದು ಕೂಡ ನಮ್ಮ ಆತ್ಮದ ಉನ್ನತಿಗಾಗಿ, ಆತ್ಮ ಅವಲೋಕನ ಮಾಡ್ಕೊಳಕ್ ಇದು ತುಂಬಾ ಹೆಲ್ಪ್ ಆಗತ್ತ. ಆ 2 ಕಡೆಯಿಂದ ನೀನು ಉದ್ಧಾರತನ ಇಲ್ಲಿ, ನಿನ್ನ ಅವನತಿಗೆ ಈ ಕಡೆ ಇದೆ. 2 ನೋಡ್, ನೀನ್ ಇದ್ ಮಾಡ್ಕೊಂಡ್ರೆ ನೀನ್ ಉದ್ಧಾರ ಆಗ್ತೀಯಾ, ಇಲ್ಲ ನೀನ್ ಉದ್ಧಾರ ಆಗೋದಿಲ್ಲಪ್ಪ ಮತ್ತೆ ನೀನ್ ಕೆಳಗ್ ಬಿದ್ದೋಗ್ತೀಯ ಅಂದ್ರೆ ಈ ಕಡೆ 2 ವಿಷಯಗಳಿದಾವೆ. ಎಷ್ಟು ಒಳ್ಳೊಳ್ಳೆ, ನೀ ಸಹಾಯ ಮಾಡಿದ್ರೆ ನೀನು ಒಳ್ಳೇದು, ನೀ ಕರುಣೆ ಇರ್ಬೇಕು, ದಯೆ ಇರ್ಬೇಕು, ಆಮೇಲೆ ಅತ್ಯಾಸೆ ಬೇಡ, ಅರ್ಷಡ್ವರ್ಗಗಳನ್ನು ಜಯಿಸಬೇಕು, ಎಷ್ಟೆಷ್ಟೋ ವಿಷಯಗಳು ಇದಾವೆ. ಒಂದು ಕಡೆ ಲಿಸ್ಟ್ ಅಲ್ಲಿ ನೋಡ್ತಾ ಇದ್ರೆ, ಈ ಕಡೆ ಲಿಸ್ಟ್ ಅಲ್ಲಿ ನೋಡ್ತಾ ಇದ್ರೆ ನೀ ಮೋಸ ಮಾಡ್ತೀಯ, ವಂಚನೆ ಮಾಡ್ತೀಯ, ಬೇಡವಾದದನ್ನ ಮಾತಾಡ್ತೀಯ, ಬೇಡವಾದ ಆಲೋಚನೆ ಮಾಡ್ತೀಯ, ಇದೆಲ್ಲ ಇದೆ. ಇದು ಅವನತಿ ಹೊಂದೋದು. ನನ್ಗೆ ಅನಿಸ್ತು ಧ್ಯಾನ ಇನ್ನೂ ಸಿಕ್ಕಿರ್ಲಿಲ್ಲ. ಬಟ್ ಅವಾಗೆ ನನಗೆ ಧ್ಯಾನ ನೆಕ್ಸ್ಟ್ ಸಿಗತ್ತೆ ಅಂದಾಗ ನಮ್ಮಲ್ಲಿ ಏನೋ ಒಂದು ನಡೀತಾ ಇರುತ್ತೆ ಮಾಸ್ಟರ್ಸ್. ನಿಮಗೂ ಕೂಡ ಕೆಲವ್ರಿಗೆ ಒಂದೊಂದ್ ತರ. ಕೆಲವರು ತಾವಾಗ್ಲೇ ಹುಡುಕೊಂಡು ಹೋಗ್ತಾರೆ ಧ್ಯಾನನ. ಕೆಲವ್ರಿಗೆ ಯಾರೋ ಬಂದು ಹೇಳ್ತಾರೆ, ಕರೀತಾರೆ, ಬರ್ರಿ ಅಂತಾರೆ, ಒತ್ತಾಯವಾಗಿ ಹೋಗಿರ್ತಾರೆ, ಸ್ವಲ್ಪ ಆಮೇಲೆ ಇಷ್ಟ ಆಗತ್ತೆ, ಈ ರೀತಿಯಾಗಿ ಇರತ್ತೆ. ನನ್ನ ವಿಷಯದಲ್ಲಿ ಏನಾಗಿತ್ತು ಅಂದ್ರೆ ನಾನೇ ಹುಡುಕೊಂಡು ಹೋದೆ. ಸೊ ಹುಡುಕೊಂಡು ಹೋಗ್ತೀನಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಆ ಹುಡುಕೊಂಡು ಹೋಗಿನ ಬಿಫೋರ್ ನಾನೇನ್ ಮಾಡಿದೆ, ಬೇರೆ ವಿಷಯಗಳು ಇನ್ನೂ ನನ್ಗೇನೋ ಬೇಕಾಗಿದೆ ಅಂತ ಅನಿಸ್ದಾಗ ಅಟ್ರಾಕ್ಟ್ ಮಾಡ್ತಾ ಇದ್ದೆ ವಿಷಯಗಳನ್ನು. ಎಲ್ಲಾ ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದ ವಿಷಯಗಳನ್ನೇ ಅಟ್ರಾಕ್ಟ್ ಮಾಡ್ತೀನಿ. ಅದು ಗೊತ್ತಿಲ್ಲನೋ ಮಾಡಿದೀನಿ, ನಿಜವಾಗ್ಲೂ ಹಂಗೆ ಹಿಂಗೆ ಅಂತ ಅನ್ಕೊಂಡೇ ಇಲ್ಲ. ಆ ವಿಷಯಗಳು ನನಗೆ ಅಟ್ರಾಕ್ಟ್ ಆಗ್ತಾ ಇತ್ತು. ಎಲ್ಲಾ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಿರುವಂತದ್ದೇ ಅಟ್ರಾಕ್ಟ್ ಆಗ್ತಾ ಇತ್ತು. ಕೊನೆಗೆ ಬಂದಿರೋದೆ ನನಗೆ ಇದು 2 ಲಿಸ್ಟ್. ನೀನು ಉದ್ಧಾರತನ, ಇಲ್ಲ ನೀನು ಅವನತಿ ಅಂತ ಏನ್ ಹೇಳ್ತಾರಲ್ಲ, ಉನ್ನತಿ ಅವನತಿ, ಈ 2 ಪಾರ್ಟ್ಗಳು ನನಗೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದ್ದಾಗ ನಾನು ಅನ್ಕೊಂಡೆ, ಎಸ್, ನನಗ್ ಬೇಕಾಗಿರೋದು ಸಿಕ್ಕಿದೆ, ಏನು ಬೇಡವಾಗಿದೆ ಅಲ್ಲ ಅದು ಕೂಡ ಇದೆ. ನಾನೇನ್ ಮಾಡಿದೆ ಅಂದ್ರೆ ಇದು ಫಿಕ್ಸ್, ನನಗೆ ಬೇಕಾಗಿರೋದು ಇಲ್ಲಿ ಇರೋದನ್ನ ನಾನು ಏನು ಮಾಡಿದೆ ಅಂದ್ರೆ ಏನೇನಿದಾವಲ್ಲ ಒಂದ್ಸರಿ ಚೆನ್ನಾಗಿ ಓದ್ಕೊಂಡು ಅದ್ರ ಹತ್ರನೇ ಹೋಗೋದ್ ಬೇಡ, ಅದು ಏನೇನಿದೆ ನೋಡ್ಬಿಡೋಣ ಅಂತ ಅನಿಸ್ತು. ಸೊ ಅವೆಲ್ಲ ಓದಿದಾಗ ಎಲ್ಲ ನೆಗೆಟಿವಿಟಿ. ಹಂಗಂದ್ರೆ ಇದ್ರ ಹತ್ರ ಹೋಗ್ಬಾರ್ದು, ನನಗ್ ಬೇಕಾಗಿರೋದು ಉನ್ನತಿ ಅನ್ನೋದು ಗೊತ್ತಾಯ್ತು. ಅದಾಗಿ 1 ತಿಂಗಳ 2 ತಿಂಗಳ ಗೊತ್ತಿಲ್ಲ, ನಂಗೆ ಸರಿಯಾಗಿ ನೆನಪಿಲ್ಲ. ಧ್ಯಾನ ಅನ್ನೋದು ನಾನ್ ಹುಡುಕೊಂಡು ಹೋದೆ. ಈ ರೀತಿಯಾಗಿ ನಮ್ಗೆ ಮೊದಲೇ ಅದು ಕೊಡ್ತಾ ಹೋಗ್ತಾ ಇರತ್ತೆ. ಕೆಲವ್ರಿಗೆ ಧ್ಯಾನಕ್ಕೆ ಬಂದ ಮೇಲೆ ಸಾಕಷ್ಟು ಕೊಡ್ತಾ ಇರತ್ತೆ ಚೇಂಜಸ್. ಒಬ್ರಿಗೆ ಹೀಗೆ ಆಗ್ಬೇಕು, ಎಲ್ಲಾರು ಹೋಗೋದು ಒಂದೇ ದಾರಿ, ಕೊನೆಗೆ ಹೋಗೋದು ನಮ್ಮ ಮೂಲ ಚೈತನ್ಯಕ್ಕೆ. ಬಟ್ ಆತ್ಮ ಅವಲೋಕನ ಆಗಬೇಕು.
ಪ್ರತಿ ಹೆಜ್ಜೆಯಲ್ಲೂ ನಾವು ಕೂಲಂಕಷವಾಗಿ ಯೋಚನೆ ಮಾಡಿ ಹೋಗ್ತೀವಲ್ಲ, ಅದು ನಮಗೆ ಉನ್ನತಿಗೆ ಮಾರ್ಗ ಆಗತ್ತೆ. ನಮ್ಮ ಮೈಂಡ್ ಎಷ್ಟು ವರ್ಕ್ ಮಾಡ್ತಾ ಇರತ್ತೆ ಅಂದ್ರೆ, ಬೇಕಾಗಿದ್ದು ವರ್ಕ್ ಮಾಡುತ್ತೆ, ಬೇಡವಾಗಿದ್ದು ವರ್ಕ್ ಮಾಡುತ್ತೆ. ಮಾಸ್ಟರ್ಸ್, ಇಲ್ಲಿ ನಾವು ಅದನ್ನೇ ನಾನು ಹೇಳ್ತಾ ಇರೋದು, ಯಾರು ಧ್ಯಾನಕ್ಕೆ ಬಂದ್ಮೇಲೆ ಯಾವ ದೃಶ್ಯಗಳಿಗೆ, ಯಾವ ಕಲರ್ಸ್ಗೆ, ಯಾವ್ದೇನೋ ಆಯ್ತು ಕಾಣಿಸ್ತು ಹೋಯ್ತು, ಅದಕ್ಕೆ ಅದ್ರ ಇವಾಗ ನನಗೆ ಕಾಣಿಸ್ತಾ ಇಲ್ಲ, ಮೊದಲು ಚೆನ್ನಾಗ್ ಕಾಣಿಸಂತ ಅಲ್ಲಿ ನೀವು ಬಿದ್ದು ಹೋಗ್ಬಾರ್ದು. ಅಲ್ಲಿ ಬಿದ್ದು ಹೋಗದೇನೆ ಏನ್ ಕಲಿತಾ ಇದೆ, ನಿರಂತರವಾಗಿ 1 ಗಂಟೆ ಧ್ಯಾನ ಮಾಡ್ತಾ ಇದ್ದೀನ, ಏನು ಯೋಚನೆ ಬೇಡ, ಕೇವಲ ಉಸಿರಾಟದ ಗಮನ ಮಾಡಿದಾಗ, ಪ್ರಶಾಂತತೆಯಲ್ಲಿ ಕುಳಿತಾಗ ಸಿಗುವಂತಹ ಆ ಒಂದು ಶಾಂತಿ. ನೆಟ್ವರ್ಕ್ ಇಶ್ಯೂ ಆಗಿದೆ ಅನ್ಸುತ್ತೆ ಮ್ಯಾಮ್. ಕೇಳಿಸ್ತಾ ಇಲ್ಲ ಸವಿತಾ ಮ್ಯಾಮ್. ಸವಿತಾ ಮ್ಯಾಮ್. ಎಸ್ ಮ್ಯಾಮ್, ಕೇಳಿಸ್ತಾ ಇದೆಯಾ? ಈಗ ಸರಿ ಆಯ್ತು. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಓಕೆ, ನಾನು ಎಲ್ಲಿಗೆ ಸ್ಟಾಪ್ ಆಗಿದ್ ಗೊತ್ತಾಗ್ಲಿಲ್ಲ. ಎಸ್, ನಾವು ಅಲ್ಲಿ ಸ್ಟ್ರಕ್ ಆಗ್ಬಾರ್ದು ಮಾಸ್ಟರ್ಸ್. ನಾವು ಸ್ಟ್ರಕ್ ಆಗೋದ್ ಬೇಡ. ಯಾರಿಗೇನಾದ್ರೂ ಇದಿದೆ, ನನಗೂ ಇತ್ತು, ನಾನು ಹೇಳ್ತೀನಲ್ಲ, ನನಗೆ ವಿಷನ್ಸ್ ಕಾಣಿಸ್ತಾ ಇದೆ, ಫಸ್ಟ್ ಡೇ ಇಂದ ನನಗೂ ಕಾಣಿಸ್ತಾ. ಯಾವಾಗ ಹೋಗಿ ಕುತ್ಕೊಂಡೆ ಧ್ಯಾನಕ್ಕೆ ಫಸ್ಟ್ ಡೇ ಇಂದ ನಾನು ಸ್ಟ್ರಕ್ ಆಗ್ತಾ ಇದ್ದೀನಿ. ನನ್ ಡೈಲಿ ಕಾಣಿಸ್ತಾ ಇದೆ, ಡೈಲಿ 1 year ವರ್ಗೂ ಅನ್ಕೊಳ್ಳಿ, 1 year 1.5 year ಅದು ಕಾಣಿಸ್ತಾ, ಡೈಲಿ ಅನ್ನಕ್ಕೆ ಒಂದೊಂದ್ ದಿವಸ ಕಾಣಿಸಿಲ್ಲ, ಇನ್ನು ಅದು ಕಂಟಿನ್ಯೂ ಆಗಿ ನನಗೆ ಅದಕ್ಕೆ ಆಗ್ತಾ ಇತ್ತು. ಒಂದು ಸರಿ ಅದು ಎಂಡ್ ಅನ್ನಕ್ಕೇನೋ ಅದು ಸ್ಟಾಪ್ ಆಗಿದೆ, ಕಾಣಿಸ್ತಾ ಇಲ್ಲ. ಇವಾಗ ನಂಗೆ ಕಾಣಿಸಲ್ಲ, ಬಟ್ ಗುರ್ತಾಯ್ತು, ನನ್ ಧ್ಯಾನ ಬಿಡಬಾರ್ದು, ಧ್ಯಾನ ಪ್ರಚಾರ ಮಾಡ್ಬೇಕು, ಧ್ಯಾನ ಸೇವೆ ಮಾಡ್ಬೇಕು, ಕ್ಲಾಸಸ್ ಗಳನ್ನ ಮಾಡ್ಬೇಕು, ಬುಕ್ಸ್ ಓದಬೇಕು, ಧ್ಯಾನ ಹೆಚ್ಚು ಕೊಡ್ತಾ ಇದೆ. ಅದನ್ನ ತಿಳ್ಕೊಂಡ್ರೆ ತಾನೇ ನಾನು ಇನ್ನೊಬ್ರಿಗೆ ಏನಾದ್ರೂ ಹೇಳ್ಕೊಡಕ್ಕೆ ಸಾಧ್ಯ ಆಗುತ್ತೆ. ಪತ್ರಿಜಿಯವ್ರು ಏನ್ ಹೇಳ್ಕೊಟ್ರು, ಇದು ಎಲ್ಲಾ ಅವಲೋಕನ ಮಾಡ್ಬೇಕು ನಾವು. ಇದನ್ನೆಲ್ಲಾ ಸಮಗ್ರವಾಗಿದೆ, ಸಾಕಷ್ಟು ಇದೆ, ಇದನ್ನೆಲ್ಲಾ ಹ್ಯೂಜ್ ಇದೆ ಈ ಆಧ್ಯಾತ್ಮಿಕದಲ್ಲಿ. ಅದನ್ನ ತಿಳ್ಕೋಬೇಕು. ಇದೆಲ್ಲ ನಮ್ಗೆ 1 by 1 ಸಿಕ್ಕಾಗ ನೋಡ್ರಿ ನಾವು ಹೆಂಗಿರ್ತೀವಿ ಅಂತಂದ್ರೆ, ಇದನ್ನ ತಿಳ್ಕೊಂಡಿದೀನಲ್ಲ, ಇದ್ರ ಬಗ್ಗೆ ನಂಗೆ ಗುರ್ತಲ್ಲ, ನಮಗೆ ಅನ್ಸುತ್ತೆ, ನಾವೇ ಅವಲೋಕನ. ಎಸ್, ಇದು ಗೊತ್ತಾಗಿದೆಯಾ ನನಗೆ, ನೆಕ್ಸ್ಟ್ ಸ್ಟೆಪ್ ಏನು, ಅದ್ರ ನೆಕ್ಸ್ಟ್ ಏನು ಅಂತ ಹೇಳಿ, ನೀವು ಇದೇ ಊರಲ್ಲಿ, ನಿಮ್ಮ ಮನೆಯಲ್ಲೇ ಇರ್ರಿ ಅಥವಾ ಬೇರೆ ಊರಿಗೆ ಹೋಗಿದ್ರು ಯೋಚನೆ ಮಾತ್ರ ಧ್ಯಾನದ ಕಡೆ ಹೋಗುತ್ತೆ. ಯಾಕೆ? ಆತ್ಮ ಉನ್ನತಿ ಆಗ್ತಾ ಇದೆ, ಅವಲೋಕಿಸ್ತಾ ಇದೆ. ನೋಡು, ನೀನ್ ಇಲ್ಲಿ ಬಂದಿದೀಯಾ, ಬೇರೆ ಊರಿಗೆ ಬಂದಿದೀಯಾ, ನೀನ್ ಕೆಲ್ಸಕ್ಕೆ ಬಂದಿದೀಯಾ, ಎಲ್ಲೋ ನೀನು ಧ್ಯಾನಕ್ಕೆ ಟೈಮ್ ಇಲ್ಲ, ರಾತ್ರಿ ಮಾಡ್ಕೋ ಅಂತ ನಮಗೆ ಹೇಳ್ತಾ ಇರತ್ತೆ. ಅದು ರಿಕಾಲ್ ಮಾಡ್ತಾನೆ ಇರತ್ತೆ, ಧ್ಯಾನ ಮಾಡು, ಮಲಗ್ತಾ ಇದೀಯಾ, ಧ್ಯಾನ ಮಾಡು ಅಂತ ಹೇಳಿ. ಇದು ಅವಲೋಕನ ಅಂತ ಹೇಳ್ತಾರೆ. ಹೌದಲ್ವಾ, ನಾನು ಧ್ಯಾನ ಮಾಡ್ಲೇ ಇಲ್ಲ ನೋಡಿ. ಅದನ್ನ ಯಾವಾಗ ನಾನು ಅಡಿಕ್ಷನ್ ಅಂತ ಹೇಳಿ ನಾವೇನಾದ್ರು ಬಿದ್ಬಿಟ್ವಿ ಅಂತಂದ್ರೆ ಮುಂದ್ ಹೋಗಕ್ಕೆ ಆಗಲ್ಲ, ಅಲ್ಲಿ ಸ್ಟ್ರಕ್ ಆಗ್ಬಿಡ್ತೀವಿ, ಸಾಧನೆ ಮಾಡಕ್ಕಾಗಲ್ಲ. ಸಾಧನೆಯೇ ಇಂಪಾರ್ಟೆಂಟ್ ಇದ್ರಲ್ಲಿ ಇರೋದು. ನಾವಲ್ಲಿ ಸ್ಟ್ರಕ್ ಆದಾಗ ಏನಾಗುತ್ತೆ, ನಂಗೆ ಇವತ್ತು ವಿಷನ್ ಬರ್ಲಿಲ್ಲ, ನಾಳೆ ಬೇಗ ಬೆಳಿಗ್ಗೆ ಎದ್ದು ಕೂತ್ಕೊಂಡ್ ಬಿಡೋಣ, 1 2 hours 3 hours ನಂಗೆ ವಿಷನ್ಸ್ ಬೇಕು ಅಂದಾಗ ಎಲ್ಲಿಂದ ಬರಕ್ ಸಾಧ್ಯ? ನಿನ್ಗೆ ಬೇರೆ ಏನೋ ಕೊಡಕ್ಕಿದೆ, ನೀನ್ ಇಲ್ಲೆಲ್ಲ ಇವಾಗ ರೋಡ್ ಮೇಲಲ್ಲ, ನೀನು ಟ್ರ್ಯಾಕ್ ಮೇಲೆ ಬೇರೆ ಕಡೆ ಓಡಾಡ್ತಾ ಇದೀಯ. ಓಕೆ, ಆ ಟ್ರ್ಯಾಕ್ ಮೇಲೆ ಹೋಗಿ ಏನೋ ಮಾಡ್ತಾ, ಅದಕ್ಕಿಂತ ಮೇಲೆ ನಾವು ರಾಕೆಟ್ ಅಲ್ಲಿ ಓಡಾಡ್ತಾ ಇದೀವಿ, ಆಮೇಲೆ ಫ್ಲೈಟ್ ಅಲ್ಲಿ ಓಡಾಡ್ತಿದೀವಿ, ಆ ಲೆಕ್ಕದಲ್ಲಿ ಓಡಾಡ್ತಾ ಇರ್ತೀವಿ. ನಾವು ರೋಡೇ ಕೇಳ್ತಾ ಇರ್ತೀವಿ. ಆ ರೀತಿ ಆಗ್ಬಿಡತ್ತೆ. ಬಸ್ಸಲ್ಲಿ ನಾವು ಸೈಕಲ್ ನಲ್ಲಿ ಓಡ್ದಂಗಿರತ್ತೆ. ನನಗೆ ಅದೇ ಬೇಕು ಅಂತಂದ್ರೆ ಮಾಸ್ಟರ್ಸ್ ಹೇಳ್ತಾರೆ, ನಿನಗೆ ಆ ಸಮಯದಿಂದ ನೀನು ಉತ್ತೇಜನಗೊಂಡು ಮೇಲೆ ಸ್ಟೆಪ್ಪಿಗೆ ಬರ್ಲಿ ಅಂತ ನಾನು ಕೊಡ್ತಾ ಇದ್ದೀನಿ. ನೀನ್ ತಗೊಂಡು ಮೇಲೆ ಬರ್ತಾ ಇರು, ನಿನ್ನ ಆತ್ಮನ ಅವಲೋಕನ ಮಾಡ್ಕೊ. ಇನ್ನು ಧ್ಯಾನ ಕೊಡೋದಿದೆಯಾ, ನನ್ನ ಆತ್ಮಕ್ ಬೇಕಾ, ಪುಸ್ತಕಗಳನ್ನು ಓದ್ಬೇಕಾ, ಪತ್ರಿಜಿ ಅವ್ರು ಏನ್ ಹೇಳಿದ್ರು, ಅಥವಾ ಹೈಯರ್ ವರ್ಲ್ಡ್ ಮಾಸ್ಟರ್ಸ್ ಏನು ನನಗೆ ನಾಲೆಜ್ ಕೊಡ್ತಾ ಇದ್ದಾರೆ, ಅಥವಾ ನನ್ನ ಜೊತೆ ಇರುವಂತಹ ಧ್ಯಾನಿಗಳು ಏನ್ ಕ್ಲಾಸ್ ಹೇಳಿದ್ರು ಇವತ್ತು, ನಾನು ಯಾವ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಇವತ್ತು ಏನ್ ತಗೊಂಡೆ, ಆ ವಿಷಯಗಳನ್ನ ಲಿಸ್ಟ್ ಮಾಡಿ ಇಡೋದು ಅಷ್ಟೇ ಅಲ್ಲ, ಅದನ್ನ ಮತ್ತೆ ನಾನು ಮರುಕಳಿಸ್ಬೇಕು. ಈ ರೀತಿಯಾದಂತಹ ಸಮಗ್ರವಾದಂತಹ ಆಧ್ಯಾತ್ಮಿಕದಲ್ಲಿ ಸಾಕಷ್ಟು ಬೆಳವಣಿಗೆ ಆಗುವಂತ ವಿಷಯಗಳಿವೆ.
ಆ ವಿಷಯಗಳನ್ನ ನಾವು ನಮ್ಮ ಆತ್ಮಕ್ಕೆ ಬೇಕಾಗಿದೆ, ಅದರಿಂದ ನಾವು ಕಲಿತು ನೆಕ್ಸ್ಟ್ ಸ್ಟೆಪ್ ಏರೋಣ. ನೆಕ್ಸ್ಟ್ ಸ್ಟೆಪ್ ಏರ್ಲೇಬೇಕು. ಈ ರೀತಿಯಾಗಿ ಹೋದಾಗಿನ ಸುಲಭವಾಗಿ ನಾವು ಸಾಧನೆ ಮಾಡಕ್ಕೆ ಸಾಧ್ಯ. ಧ್ಯಾನ ಕೂತ್ಕೊಳ್ರಿ, ಪ್ರಶಾಂತತೆಯಲ್ಲಿ 1 ಅವರ್ ಮಾಡ್ತೀರಾ ಮಾಡಿ, ಇಲ್ಲ ಅರ್ಧ ಗಂಟೆ ಆಯ್ತು ಮೇಡಮ್ ನಮ್ಗೆ ಇವತ್ತು, ಇಲ್ಲ ನನ್ನ ವಯಸ್ಸು ಎಷ್ಟಿದೆ ಅಷ್ಟೇ ಮಾಡ್ತೀನಿ, ನನಗೆ 40 ವಯಸ್ಸು, ನನಗೆ 40, ನನಗೆ 30 ವಯಸ್ಸು, ನನಗೆ 30 ನಿಮಿಷ ಆಗತ್ತೆ ಅಂದ್ರೆ ಓಕೆ, ಇಟ್ಸ್ ಓಕೆ ಮಾಡಿ. ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಜಾಸ್ತಿ ನಿಮ್ಮಲ್ಲಿಗೆ ಆ ಸಾಧನೆ ಮಾಡ್ಬೇಕು ಅಂತ ಬರುತ್ತೆ. ಸ್ಟಾರ್ಟಸ್ ಇದ್ದಾಗ ಹಾಗೆ ಆಗುತ್ತೆ, 10 ನಿಮಿಷ ಮಾಡಿದ್ರೆ ಹೆಚ್ಚು ಅಂತ ಹೇಳಿ. ಆಮೇಲೆ ನಿಮಗೆ ಇಡೀ ದಿನ ರಾತ್ರಿ ಕೂಡುವಷ್ಟು ಸಾಧನೆ ಮಾಡುವಷ್ಟು ನಿಮಗ್ ಬೇಕು ಅನ್ಸತ್ತೆ. ಅವಾಗ ಹಿಂಗೆ ಸಾಧನೆ ಆಗ್ತಾ ಇರತ್ತೆ ಅಂದ್ರೆ ಎಲ್ಲೂ ನೀವು ಯಾವ್ದನ್ನು ಬಿಡಲ್ಲ, ಎಲ್ಲಾ ಕೆಲ್ಸದ ಜೊತೆಗೆ ಸಾಧನೆ ಕೂಡ ಮಾಡ್ತಾ ಹೋಗ್ತೀರಾ. ಇದೇ ಬೇಕಾಗಿರೋದು ಒಬ್ಬ ಮನುಷ್ಯನಿಗೆ. ತನ್ನ ಆತ್ಮ ಅವಲೋಕನ ಮಾಡ್ಕೊಂಡು ಇನ್ನೇನ್ ಕಲಿಯಕ್ಕಿದೆ ತಾನೇ ತಿಳ್ಕೊಳ್ತಾನೆ. ನಾನು ಇಷ್ಟು ಕಲ್ತಿದ್ದೀನಿ ನೋಡಿ. ಧ್ಯಾನ ಸಾಧನೆ ಮಾಡುವಾಗ ಇನ್ನು ಏನು ಫಸ್ಟ್ ತಿಳ್ಕೊಬೇಕಾಗಿರೋದು, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ, ನನ್ನ ಉದ್ದೇಶ ಏನು ಮಾಸ್ಟರ್ಸ್, ನನ್ಗೆ ಅದನ್ನ ತಿಳಿಸ್ಕೊಡ್ರಿ ಅಂತ ಹೇಳಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಒಂದು ಇನ್ನರ್ ವಾಯ್ಸ್ ಅಥವಾ ಒಂದು ವಿಷನ್ಸ್ ಯಾರೋ ಬಂದು ಹೇಳ್ತಾರೆ, ಅದು ಗೊತ್ತಾಗತ್ತೆ ನಮಗೆ, ಅದನ್ನ ತಿಳ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ಈ ವಿಷಯಕ್ಕೆ ಮಾತ್ರ ನಾನು ಹೇಳ್ತೀನಿ. ಯಾಕಂದ್ರೆ ಒಂದ್ ಎಕ್ಸಾಂಪಲ್ ನಾನೇ ಅಂದ್ಕೊಳ್ಳಿ, ನನಗೆ ಗೊತ್ತಿಲ್ಲ, ಹುಡ್ಕೊಂಡ್ ಧ್ಯಾನಕ್ಕೆ ಹೋದೆ. ಅಲ್ಲಿ ಮಾಸ್ಟರ್ಸ್ಗಳು ಎವ್ರಿ ಡೇ ಒಂದೊಂದು ಕ್ಲಾಸ್ ನಡೆಯುವಾಗ ಹೇಳ್ತಾ ಇದ್ರು, ನಿಮ್ಮ ಉದ್ದೇಶಗಳನ್ನ ತಿಳ್ಕೊಳ್ರಿ, ನೀವು ಬೇಗ ಉನ್ನತಿ ಆಗ್ತಾ ಹೋಗ್ತೀರಾ, ನಿಮ್ಮ ಆತ್ಮ ಉನ್ನತಿ ಆಗತ್ತೆ ಅಂತ ಹೇಳಿದಾಗ ಹೆಂಗೆ ತಿಳ್ಕೊಳ್ಳೋದು ಅಂತ ನಾನು ಕೇಳ್ತಾ ಇದ್ದೆ. ಇಲ್ಲ ನೀವು ಕ್ವಶನ್ ಹಾಕೊಂಡ್ ಕೂತ್ಕೊಳ್ರಿ ಅಂತ. ಸೊ ಕ್ವಶನ್ ಹಾಕೊಂಡ್ ಕೂತ್ಕೊಂಡಾಗ ಒಬ್ಬ ಮಾಸ್ಟರ್ ಬಂದು ನನ್ಗೆ ಅವಾಗ ಗೈಡ್ ಮಾಡಿದ್ರು. ಅದೊಂದು ವಿಷನ್ ಅಲ್ಲಿ ಆಯ್ತು. ಹಾಗೆ ಗೈಡ್ ಮಾಡ್ತಾನೆ ಇರ್ರಿ, ನೀವು ಗೈಡ್ ಮಾಡ್ತಾನೆ ಇರ್ರಿ ಅಂತ ಏನಾದ್ರು ಕೂತ್ಕೊಂಡ್ರೆ ಅಲ್ಲೇ ಕೂತ್ಕೊಳ್ತೀವಿ ನಾವು. ಯಾವ್ದು ಅರ್ಥ ಆಗಲ್ಲ. ನನಗೂ ಹಾಗೆ ಆಯ್ತು, ಅಯ್ಯೋ ನನ್ ವಿಷನ್ ಬರ್ತಾ ಇಲ್ಲಲ್ಲ, ನನಗೆ ಯಾಕೋ ಬರ್ತಾ ಇಲ್ಲ, ಎಷ್ಟು ಚೆನ್ನಾಗಿ ನನಗೆ ಬರ್ತಾ ಇತ್ತು, ಹಿಂಗೆಲ್ಲ ಆಗಿತ್ತು, ನನಗೂ ಆಗಿತ್ತು. ತಪ್ಪು, ಅದು ತಪ್ಪು. ಬಟ್ ಅದಾದ್ಮೇಲೆ ನನ್ ವಿಷನ್ಸ್ ಬಗ್ಗೆನೇ ಒಂದು ಮೈಂಡ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಬಟ್ ಆಮೇಲೆ ನನಗೆ ಅರ್ಥ ಆಯ್ತು, ಹಿಂಗೆ ಮಾಸ್ಟರ್ಸ್ಗಳು ಹೇಳ್ತಾ ನನಗೂ ಅನ್ಸು, ನಾನು ಇದ್ರ ಕಡೆ ಗಮನ ಕೊಡೋದೇ ಬೇಡ, ಗಮನ ಕೊಡೋದ್ ಬೇಡ. ಸಾಧನೆ ಇದೆ, ಸಾಧನೆಗೆ ನಾವು ಮುಂದೆ ಹೋಗ್ಬೇಕು. ನನ್ನ ಆತ್ಮದ ಗುರಿ ಏನಿದೆ ಅದನ್ನ ತಲುಪಬೇಕು. ಹೌದಲ್ವಾ? ನನಗೆ ಒಬ್ಬ ಮಾಸ್ಟರ್ ಬಂದು ಹೀಗೆ ಹೇಳ್ಕೊಟ್ಟಿದ್ದಾರೆ ಅಂದ್ಮೇಲೆ ನಾ ಆ ಗುರಿ ಹತ್ರ ಹೋಗ್ಬೇಕು ಅಂದಾಗ ಅವಾಗಿಂದ ನನ್ಗೇನ್ ಅನ್ಸ್ತಾ ಇದ್ರೆ, ನನ್ಗೆ ಸೇವಾ ಮಾರ್ಗ ಇದೆ, ನನ್ ಸೇವೆ ಮಾಡ್ಬೇಕು, ಸೇವಾ ಮಾರ್ಗದ ಹುಡ್ಕೊಂಡ್ ಮುಂದೆ ಹೋಗೋಕ್ಕಿದೆ. ಅದನ್ ಬಿಟ್ಟು ವಿಜನ್ ತೋರಿಸ್ರಿ ಅಂದಾಗ ಇದು ಅಲ್ಲ ನಂದು ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ಕೊಂತ ಹೋದಾಗ ನಾವು ಎಷ್ಟು ಗೊತ್ತಿಲ್ದೇನೆ ಬೆಳೆದಿರ್ತೀವಿ, ನನ್ಗೆ ಗೊತ್ತಿಲ್ಲ ನಾವು ಎಲ್ಲಿದ್ದೀವಿ ಅಂತ ಹೇಳಿ. ಅಲ್ಲಿ ಎಲ್ಲೋ ಹೋಗಿ ಕೂತಿರ್ತೀವಿ ನಾವು. ಆ ಮಾಸ್ಟರ್ಸ್ ಅಲ್ಲಿ ಕೂಡ್ಸಿರ್ತಾರೆ ಅನ್ಕೊಳ್ಳಿ. ಬಟ್ ಇದು ನಂದೆಲ್ಲ ಹೇಳ್ತಾ ಇರೋದು, ಎಷ್ಟೋ ಜನ ಆ ಸೇವೆಗೆ ಜಾಸ್ತಿ ಇದೆಯಾ ಸವಿತಾ ಮ್ಯಾಮ್? ಎರಡೇ ನಿಮಿಷ ಆ ಮಾಸ್ಟರ್ಸ್ ಏನಂದ್ರೆ ಅವ್ರನ್ನ ಕರೆದು ನೀನು ಆಯ್ತು, ನಿನ್ ಟೈಮು ಎಷ್ಟು ಚೆನ್ನಾಗಿ ತಗೊಂಡ್ಕೊಂಡು ಹೋಗಿ ಅಂತ ಮತ್ತೆ ಅವರಿಗೆ ವರ್ಕ್ ಗಳನ್ನ ಕೊಡ್ತಾರೆ. ನೋಡ್ರಿ ಅವ್ರು ಎಷ್ಟು ಬೇಗ ಅವ್ರಿಗೆ ಮಾಡ್ತಾ ಇದಾರೆ. ಆತ್ಮಾವಲೋಕನ ಮಾಡ್ಕೊಂತಾರೆ. ಏನಿದೆ ನಾ ಕಲಿಯಕ್ಕೆ, ಏನಿದೆ ನಾನ್ ನೆಕ್ಸ್ಟ್ ಏನ್ ಕಲಿಬೇಕು, ನನ್ಗೆ ಏನು ಆಗಬೇಕು ಅಂತಿದೆ ಅಲ್ಲ ಅದನ್ನ ಹುಡ್ಕೊಂಡು ಹೋಗ್ತಾ ಇದೀನಿ, ಅದಕ್ಕಾಗಿ ನಾ ಇನ್ನು ಏನ್ ಕಲಿಬೇಕು, ಏನ್ ಮಾಡ್ಬೇಕು ಅನ್ನೋದೇ ಆತ್ಮಾವಲೋಕನ ಮಾಸ್ಟರ್ಸ್. ಇಷ್ಟೊತ್ತು ನನಗೆ ಒಂದು ಟೈಮ್ ಕೊಟ್ರು. ಅದಕ್ಕೆ ಎಲ್ಲ ಅಡಿಕ್ಷನ್ಗೆ ಹೋಗೋದ್ ಬೇಡ, ನಮ್ಮ ಸಾಧನೆ ಹತ್ರ ನಾವು ಗಮನ ಕೊಡೋಣ. ಎಲ್ಲೂ ನಿಂದ್ರಕ್ಕೆ ಹೋಗ್ಬೇಡ್ರಿ. ಸಾಕಷ್ಟು ಮಾಹಿತಿಗಳು ನಮಗೆ ಸಿಗತ್ತೆ ಮಾಸ್ಟರ್ಸ್ ಕಡೆಯಿಂದ, ಒಂದು ಕ್ಲಾಸ್ ಇಂದ. ಎಷ್ಟೆಷ್ಟೋ ಸೀನಿಯರ್ ಮಾಸ್ಟರ್ಸ್ ಸಾಕಷ್ಟು ಕ್ಲಾಸಸ್ ಅನ್ನ ಕೊಡ್ತಿರ್ತಾರೆ. ಆಮೇಲೆ ಪತ್ರಿಜಿ ಅವ್ರದಿದೆ, ಎಲ್ಲಾ ನೋಡ್ಕೊಳ್ರಿ, ಪುಸ್ತಕ ಓದ್ರಿ. ಇನ್ನು ನಿಮ್ಮ ಜ್ಞಾನ ಇರುತ್ತೆ ಒಳಗಡೆ, ನಿಮ್ಮ ಆ ಒಂದು ಜ್ಞಾನನ ಹೊರಗೆ ತೆಗೀರಿ, ಅದನ್ನ ಹಂಚ್ರಿ ಅಂತ ಹೇಳ್ತಾ, ಇದು ನಾವು ಆತ್ಮಾವಲೋಕನ ಮಾಡ್ಕೊಳ್ದಷ್ಟೇ ಇನ್ನೊಬ್ರು ಕೂಡ ಮುಂದೆ ಹೋಗ್ಬೇಕು ಅಂತ ಹೇಳಿ ನಾವು ಅವ್ರನ್ನ ಅವಾಗವಾಗ ಹೇಳ್ಕೊಡ್ತಾ ಇರ್ಬೇಕು ಅಂತ ಹೇಳ್ತಾ, ಈ ಒಂದು ವಿವಿಧ ರೂಪದಲ್ಲಿರುವಂತಹ ಆತ್ಮಾವಲೋಕನ ನೋಡ್ರಿ, ಒಂದೇ ವಿಷನ್ಸ್ ಒಂದೇ ಇಲ್ಲ, ಸಾಕಷ್ಟು ಇದೆ. ಆದ್ರಿಂದ ನಾವು ಮುಂದೆ ಹೋಗ್ಬೇಕು. ಧ್ಯಾನ ಮಾಡೋದು, ಧ್ಯಾನದ ಸಾಕಷ್ಟು ವಿಧಗಳಿದಾವೆ, ಸಾಕಷ್ಟು ರೀತಿಯಾದಂತ ಹೆಸರಿನಿಂದ ಧ್ಯಾನಗಳಿದಾವೆ.
ಆದ್ರೆ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಆನಾಪಾನಸತಿ ಧ್ಯಾನ. ಓಕೆ, ಅದಕ್ಕಾಗಿ ಎಲ್ರು ಆನಾಪಾನಸತಿ ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ಶ್ರೇಷ್ಠವಾದಂತಹ ಆ ಒಂದು ಸಮುದ್ರದೊಳಗೆ ಎಲ್ರು ಇದೀವಿ, ದಡ ದಾಟಿ ಮುಂದೆ ಹೋಗೋಣ ಅಂತ ಹೇಳೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ರಿಗೂ ಧನ್ಯವಾದ. ಇಷ್ಟೊತ್ತು ಅವಕಾಶ ಕೊಟ್ಟಿದ್ದ ಈ ಒಂದು ವೇದಿಕೆಗೆ ರೇವತಿ ಮೇಡಮ್ ನಿಮ್ಗೆ ಧನ್ಯವಾದ, ಆಮೇಲೆ ರಂಗನಾಥ್ ಸರ್ಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.